Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಟೀಚರ್ಸ್ಗಳಲ್ಲಿ ಎರಡು ವಿಧ. There are two types of teachers. Those who have become teachers by choice, and another set of teachers who have become teachers by chance. ಟೀಚರ್ಸೇ ಆಗಬೇಕು ಅಂತ ಹೇಳಿ ಟೀಚರ್ಸ್ ಆದವರು, ಇನ್ನೇನೂ ಸಿಗ್ತಾ ಇಲ್ಲ, ಕೊನೆಗೊಬ್ಬ ಟೀಚರ್ ಆದರೂ ಆಗೋಣ ಅಂತ ಟೀಚರ್ಸ್ ಆದವರು. ಕೆಲವು ವಿಷಯಗಳನ್ನು ನಾನು ನೇರವಾಗಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಸತ್ಯಗಳನ್ನು ಸ್ವೀಕರಿಸೋಣ, ಸತ್ಯಗಳನ್ನು ಬದುಕೋಣ, ಸತ್ಯಗಳಿಗೆ ತಕ್ಕಂತೆ ನಮ್ಮನ್ನು ಮಾರ್ಪಾಟು ಮಾಡಿಕೊಳ್ಳೋಣ. ಯಾರು ಶಿಕ್ಷಕರೇ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ನಾವೇನು ಬಹಳ ಹೇಳಬೇಕಾದಿಲ್ಲ. ಬೇರೇನು ಮಾಡೋದು, ಶಿಕ್ಷಕರಾದರೂ ಆಗೋಣ, ಬೇರೇನೂ ಸಿಗ್ತಾ ಇಲ್ಲ, BEd ಆದರೂ ಮಾಡೋಣ, ಒಂದು ಟೀಚರ್ ಕೆಲಸ ಸಿಗುತ್ತೇನೋ ನೋಡೋಣ ಅಂದುಕೊಂಡವರು ಜೀವನದಲ್ಲಿ ತಪ್ಪೇನೂ ಮಾಡಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಟೀಚರೇ ಆಗಬೇಕು ಅಂತ ಬಂದರಲ್ಲ, ಅವರಿಗೆ ಸಮಾನರಾಗಿ ಬದುಕುವ ಪ್ರತಿಜ್ಞೆ ಮಾಡಬೇಕು, ಬದ್ಧತೆ ಬೆಳೆಸ್ಕೊಳ್ಬೇಕು. ನಿಮಗೆ ಇಂಡಿಯನ್ ಹಿಸ್ಟ್ರಿ ಕರೆಕ್ಟಾಗಿ ಗೊತ್ತಿದೆ ಅಂತ ಭಾವಿಸ್ತೇನೆ. ಬಹಳ ಜನರಿಗೆ ಗೊತ್ತಿಲ್ಲ ಅದು. ಹಿಸ್ಟ್ರಿ ಲೆಕ್ಚರರ್ಸ್ಗೆ 99% ಜನರಿಗೆ ಕರೆಕ್ಟ್ ಇಂಡಿಯನ್ ಹಿಸ್ಟ್ರಿ ಗೊತ್ತಿಲ್ಲ. ಯಾಕೆ ಅಂದರೆ ಪುಸ್ತಕಗಳಲ್ಲಿ ಅದನ್ನು ಬರೆದಿಲ್ಲ. ಬರೀಬೇಕು ಅಂತ ಅನ್ನಿಸ್ತಾನೂ ಇಲ್ಲ, ಬರೆಯುವ ಗೋಜಿಗೂ ಯಾರೂ ಹೋಗಿಲ್ಲ. ಯಾರೋ ಒಬ್ಬರು ಬರೆದ್ರು. ಉದಾಹರಣೆಗೆ ಬಹಳ ಹಿಂದಕ್ಕೆ ಹೋಗಬೇಕು ಅಂತಂದ್ರೆ ಮಿಲ್, GS ಮಿಲ್ ಅಂತ ಅವನು ವಿಚಿತ್ರವಾದಂತಹ ವ್ಯಕ್ತಿ. ಮೆಕಾಲೆಯ ಸಹೋದ್ಯೋಗಿ, ಮೆಕಾಲೆಯ ಗೆಳೆಯ JS ಮಿಲ್, ಜಾನ್ ಸ್ಟುವರ್ಟ್ ಮಿಲ್. ಮೆಕಾಲೆ ಆ ಮಿಲ್ ಫ್ಯಾಮಿಲಿನೇ ಇದೆ, ತಾತ, ಮಗ, ಮೊಮ್ಮಗ, ಜೊತೆಗೆ ಮೆಕಾಲೆ ಬೇರೆ. ಇವರೆಲ್ಲ ಸೇರಿ ಒಂದು ಇಂಡಿಯನ್ ಹಿಸ್ಟ್ರಿ ಬರೆದರು. ಅದರಲ್ಲಿ ಒಬ್ಬರು ಬಂದರು, ಬಹಳ ಕೆಟ್ಟ ಹಿಸ್ಟ್ರಿ ಬರೆದಿದ್ದಾರೆ, ಒಳ್ಳೆಯದು ಬರದೇ ಇಲ್ಲ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಸ್ವಲ್ಪ ಸಕಾರಾತ್ಮಕ ಬದಲಾವಣೆ ತರಬೇಕು ಅಂತ ಹೊರಟರು. ಅವ್ರ ಹೆಸರು AL ಭಾಷ್ಯಂ ಅಂತ. ಇಂಗ್ಲೆಂಡಿನಲ್ಲಿ ಹುಟ್ಟಿದವರು, ಆಸ್ಟ್ರೇಲಿಯಾದಲ್ಲಿ ಬಹಳ ವರ್ಷ ಜೀವನ ಕಳೆದವರು. ಅದು ಯಾಕೋ ಅದು ಏನು ದುರಂತವೋ, AL ಭಾಷ್ಯಂ ಶಿಷ್ಯರು ತಮ್ಮ ಗುರುವನ್ನು ಹೋಲುವುದಕ್ಕಿಂತ ಪರಮ ಗುರುವನ್ನು ಹೋಲಿದ್ದೇ ಜಾಸ್ತಿ, ಜಾನ್ ಸ್ಟುವರ್ಟ್ ಮಿಲ್ನನ್ನು ಹೋಲಿದ್ದೇ ಜಾಸ್ತಿ. ಮತ್ತು ಸಂಪೂರ್ಣವಾಗಿ ಭಾರತೀಯ ಚರಿತ್ರೆಯನ್ನು ಹದಗೆಡಿಸಬಹುದಾದಂತಹ ಚರಿತ್ರಕಾರರು ಇಂಗ್ಲೆಂಡಿನಲ್ಲಿ ಯಾರಿದ್ದರು, ಅವರದೇ ವಿಚಾರಗಳನ್ನು ತಗೊಂಡು, ಅದರಲ್ಲಿ ಪ್ರಮುಖನಾದವನು ಮೆಕಾಲೆ, ಅವರದೇ ವಿಚಾರಗಳನ್ನು ತಗೊಂಡು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭಾರತೀಯ ಇತಿಹಾಸವನ್ನು ಚಂದಮಾಮದಲ್ಲಿ ಬರುವ ಬೇತಾಳದ ಕಥೆಗಳಿಗೆ ಸಮೀಕರಿಸಿದರು. ಹಿಸ್ಟ್ರಿ ಲೆಕ್ಚರರ್ಸ್ ಇದ್ರೆ ಕೇಳಿಸ್ಕೊಳ್ಳಿ, ಪ್ರಶ್ನೋತ್ತರ ಕಾಲದಲ್ಲಿ ಪ್ರಶ್ನೆಗಳನ್ನು ಕೇಳಿ, ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ ಪ್ರಶ್ನೆಗಳು. ರಿಯಲ್ ಇಂಡಿಯನ್ ಹಿಸ್ಟ್ರಿ ಇದು ಯಾವುದೂ ಅಲ್ಲ. ಇಂಗ್ಲೆಂಡಿನ ಹಿಸ್ಟ್ರಿಯನ್ನು ನೋಡಿ, ಗ್ರೀಸ್ ದೇಶದ ಹಿಸ್ಟ್ರಿಯನ್ನು ನೋಡಿ, ಇಟಲಿ ಹಿಸ್ಟ್ರಿ ನೋಡಿ, ಇವರು ಯಾರು ಜರ್ಮನ್ ಹಿಸ್ಟ್ರಿ ನೋಡಿ, ತಮ್ಮ ದೇಶದ ತಪ್ಪುಗಳನ್ನು ಜಗತ್ತಿನ ಇತಿಹಾಸದ ಉದ್ದಕ್ಕೂ 14ನೇ ಶತಮಾನದಿಂದ 20ನೇ ಶತಮಾನದವರೆಗೂ
ಮಾಡಬಾರದ ಪಾಪಗಳನ್ನು ಮಾಡಿದಂಥ ಈ ದೇಶದವರು ತಮ್ಮ ದೇಶದ ಹಿಸ್ಟ್ರಿ ಬರೆಯುವಾಗ ಈ ತಪ್ಪುಗಳನ್ನು ನಾವು ಮಾಡಿದ್ದೀವಿ ಅಂತ 5 ವಾಕ್ಯವನ್ನು ತಮ್ಮ ಹಿಸ್ಟ್ರಿ ಬುಕ್ಸಲ್ಲಿ ಸೇರಿಸಿಲ್ಲ. ಇಂಡಿಯನ್ ಹಿಸ್ಟ್ರಿ ಪುಸ್ತಕಗಳಲ್ಲಿ ಇಂಡಿಯಾದ ಸಾಧನೆಗಳನ್ನ 5 ಪುಟದಷ್ಟು ಸೇರಿಸಿಲ್ಲ. ಸಾಧನೆಗಳಿಲ್ಲವೇ? ಯಾವುದನ್ನು ನೀವು ಸಾಧನೆ ಅಂತ ಪರಿಗಣಿಸ್ತೀರಿ? ಸಾಮಾನ್ಯವಾಗಿ ಇವತ್ತು ಅದ್ಭುತವಾದ ಸಾಧನೆ ಮಾಡಿದ ದೇಶ ಪ್ರಪಂಚದ ದೃಷ್ಟಿಯಲ್ಲಿ ಯಾರು? ಅಮೆರಿಕ. ಯಾಕೆ? ಶ್ರೀಮಂತ ರಾಷ್ಟ್ರ. ಸೈನ್ಸ್ ಬೆಳೆದಿದೆ, ಟೆಕ್ನಾಲಜಿ ಬೆಳೆದಿದೆ. ಮನಸ್ಸು ಮಾಡಿದರೆ ಯಾವ ದೇಶವನ್ನು ಹೊಸಕಿ ಹಾಕುತ್ತೆ. ಎಷ್ಟೋ ದೇಶಗಳನ್ನ ಅವ್ರಿಗೆ ಗೊತ್ತಾಗೋ ವೇಳೆಗೆ ಹೊಸಕಿ ಹಾಕಿದ್ದಾಯ್ತು. ಹೊಸಕ್ಕೆ ಹಾಕ್ತಾ ಇದೆ ಅಮೆರಿಕ ಅಂತ ಗೊತ್ತಾಗೋ ವೇಳೆಗೆ ಆ ವೇಳೆ ಹೊರಟೋಗಿದ್ರು ಅವರೆಲ್ಲ. ಅಷ್ಟು ಉಪಾಯವಾಗಿ ಹೊಸಕಿ ಹಾಕುತ್ತೆ. ದುಡ್ಡು ಇದೆ, ಬಾಂಬ್ ಹಾಕುತ್ತೆ ಬೇಕಾದ್ರೆ. ಸೈನ್ಸ್ ಇದೆ, ಟೆಕ್ನಾಲಜಿ ಇದೆ. ಇದನ್ನೇ ತಗೊಂಡು ಇಂಡಿಯನ್ ಹಿಸ್ಟ್ರಿ ನೋಡ್ತಾ ಬನ್ನಿ. ಇಲ್ಲಿದ್ದ ಸೈನ್ಸ್ಗಳಲ್ಲಿ ಒಂದಾಣೆ ಸೈನ್ಸ್ ಪಾಶ್ಚಾತ್ಯ ರಾಷ್ಟ್ರಗಳು ಬೆಳೆಸ್ತಾ. ಇಲ್ಲಿ ಏನಿತ್ತು ಸೈನ್ಸ್? ತಕ್ಷಣ ಪ್ರಶ್ನೆ ಬರುತ್ತೆ, ಇಂಡಿಯಾದಲ್ಲಿ ಸೈನ್ಸು ಇತ್ತ? ಇಲ್ಲಿ ಇದ್ದದ್ದು ನಾವು ಸತಿ ಸಹಗಮನ ಪದ್ಧತಿ, ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಅಸಮಾನತೆ, ಸ್ತ್ರೀಯರಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಇಷ್ಟೇ ಅಲ್ವಾ ಇಂಡಿಯನ್ ಹಿಸ್ಟ್ರಿ ಅಂತ ಅಂದ್ಕೊಂಡಿರೋ ಅಜ್ಞಾನಿಗಳು ಭಾರತೀಯ ಹಿಸ್ಟ್ರಿ ಸೈನ್ಸ್ ಇತ್ತು ಅಂತಂದ್ರೆ ಪಾಪ ನಂಬುತ್ತಾರೆ ಹೇಗೆ? ಅವ್ರಿಗೆ ಗೊತ್ತಾಗುತ್ತೆ ಹೇಗೆ? ಭಾರತದಲ್ಲಿ ಹಿಸ್ಟ್ರಿ ಸೈನ್ಸ್ ಇತ್ತೋ ಇಲ್ವೋ ಅನ್ನುವಂಥದ್ದನ್ನ ಅಮೆರಿಕನ್ ವಿಜ್ಞಾನಿ ಅಂತ ಕೇಳಿದ್ರೆ ಹೇಳ್ತಾನ ಅವನು. ಭಾರತೀಯ ಚಿಂತಕ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಭಾರತೀಯ ಬುದ್ಧಿಜೀವಿ, ಇವರಿಗೆಲ್ಲ ಸುಮ್ಮನೆ ಅದೆಲ್ಲ ಕೊಟ್ಟಿದ್ದಾರೆ ಪಾಪ. ಅವರೆಲ್ಲ ಆ ಯೋಗ್ಯತೆಗಳಿರೋರು ಯಾರು ಏನಿಲ್ಲ ಅಲ್ಲೇ. ಇದನ್ನು ನಾನು ಕಳೆದ 4 ವರ್ಷಗಳಿಂದ ವಿಜಯವಾಣಿ ಆರ್ಟಿಕಲ್ನಲ್ಲಿ ಗುರುವಾರ ಹೀಗೆಲ್ಲ ಬರೀತೀನಿ. ನೋಡೋಣ ಯಾರಾದರೂ ಪ್ರಶ್ನೆ ಮಾಡ್ತಾರೇನೋ ಅಂತ. ಇವತ್ತಿನವರೆಗೂ ಒಬ್ಬರು ಪ್ರಶ್ನೆ ಮಾಡಲಿಲ್ಲ, ಮುಂದೆ ಮಾಡುವುದೂ ಇಲ್ಲ. ಅವರು ಪ್ರಶ್ನೆ ಮಾಡಿದರೆ ಕೈ ತೋರಿಸಿ ಅವಲಕ್ಷಣ ಅಂತ ಅನಿಸ್ಕೊಂಡ್ರು ಅಂತ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಸೈನ್ಸ್ ಇತ್ತ ಇಂಡಿಯಾದಲ್ಲಿ. ಆಟಮ್ ಬಾಂಬ್ ಕಂಡು ಹಿಡಿದ ವಿಜ್ಞಾನಿಯ ಬಾಯಿನಲ್ಲಿ ನೋಡೋಣ ಅದನ್ನು. ಅವರೇನು ಹೇಳ್ತಾರೆ? 3 ಜನ ಮಹಾವಿಜ್ಞಾನಿಗಳು ಇತ್ತೀಚಿನ ಜಗತ್ತಿನಲ್ಲಿ, ಇವರನ್ನು ಮೀರಿಸಿರ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನುವ 3 ಜನ ಮಹಾವಿಜ್ಞಾನಿಗಳು. ಮೊದಲನೆಯವರು ಐನ್ಸ್ಟೀನ್ಗೆ ಗುರುವಾಗಿದ್ದವರು ಎರ್ವಿನ್ ಶ್ರೋಡಿಂಗರ್. ಇಲ್ಲಿ BSc ಮಾಡಿರೋರು, ಸೈನ್ಸ್ ಓದಿರೋರು ಇದ್ದರೆ ಗೊತ್ತಾಗುತ್ತೆ. ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್ ಎರ್ವಿನ್ ಶ್ರೋಡಿಂಗರ್. ಐನ್ಸ್ಟೀನ್ಗೆ ಗುರು ಅವರು. ಇವರ ಗುರು ಶೋಪನಾರ್ ಒಬ್ಬ ಗುರುವಾಗಿದ್ದೆ, ವಿದ್ವಾಂಸನಾಗಿದ್ದೆ, ಉಪನಿಷತ್ತುಗಳನ್ನು ಓದಿ. ದೇರ್ ಈಸ್ ನೋ ಫ್ರೇಮ್ವರ್ಕ್ ಇನ್ ದಿ ಹೋಲ್ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ವಿಚ್ ಈಸ್ ಬೆಟರ್ ದ್ಯಾನ್ ಉಪನಿಷತ್ಸ್ ಅಂತ ಹೇಳ್ತಾನ ಅವನು. ಉಪನಿಷತ್ತುಗಳನ್ನು ಮೀರಿಸಿರ್ತಕ್ಕಂಥ ಚೌಕಟ್ಟು ಜಗತ್ತಿನ ಇತಿಹಾಸದಲ್ಲಿ ಯಾವುದೂ ಇಲ್ಲ. ದೇ ಹ್ಯಾವ್ ಗಿವನ್ ಮೀ ಸೊಲೇಸ್ ಇನ್ ಲೈಫ್, ದೇ ವಿಲ್ ಗಿವ್ ಮೀ ಸೊಲೇಸ್ ಇನ್ ಡೆತ್. ಬದುಕಿದ್ದಾಗ ನನಗೆ ಎಷ್ಟೋ ಆನಂದ ಕೊಟ್ಟಿದೆ, ಶಾಂತಿ ಕೊಟ್ಟಿದೆ, ಸತ್ತ ಮೇಲೂ ಅದು ಕೊಡುತ್ತದೆ ಅಂತ ಯಾರು ಹೇಳಿದ್ರು ಅವನ ಶಿಷ್ಯ ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್. ಅವನು ಹೇಳ್ತಾನೆ, ಆಧುನಿಕ ವಿಜ್ಞಾನದ ಒಗಟುಗಳನ್ನು ಬಗೆಹರಿಸುವುದಕ್ಕೆ ಏಕಮೇವ ಮಾರ್ಗ ಭಾರತೀಯ ಉಪನಿಷತ್ ವಾಣಿಗಳು. ಇದು ಡೀಟೇಲ್ ಆಗಿ ಹೇಳ್ತಾ ಕೂತ್ಕೊಂಡ್ರೆ ಸಬ್ಜೆಕ್ಟ್ ಬೇರೆ ಆಗಿಬಿಡುತ್ತೆ. ಇದನ್ನು ನೀವು ತಿಳ್ಕೊಳ್ಬೇಕು ಅಂತಿದ್ರೆ ನನ್ನ ಫೋನ್ ನಂಬರ್ ಕೊಡ್ತೀನಿ, ಪುಸ್ತಕದ ಹೆಸರು ಕೊಡ್ತೀನಿ, ಆಮೇಲೆ ಫೋನ್ ಮಾಡಿ. ಪೇಜ್ ನಂಬರ್ ಕೂಡ ಹೇಳ್ತೀನಿ. ಆಧುನಿಕ ವಿಜ್ಞಾನದ ಒಗಟುಗಳನ್ನು ಬಿಡಿಸುವುದಕ್ಕೆ ನಮಗಿರ್ತಕ್ಕಂಥ ಏಕಮೇವ ಮಾರ್ಗ ಇಂಡಿಯನ್ ಉಪನಿಷತ್ಸ್. ದಿ ಓನ್ಲಿ ಫ್ರೇಮ್ವರ್ಕ್, if at all there is any that can solve this riddle, this deception, is Indian concept of Maya. ಯಾಕೆ ಅಂದರೆ ಪ್ರಪಂಚದ ಮೂಲ ವಸ್ತು ಒಂದು, ಆದರೆ ಪ್ರಪಂಚದಲ್ಲಿ ನಾವು ನೋಡುವುದು ವೈವಿಧ್ಯತೆ. ಇವೆರಡು ಒಂದು ಯೂನಿಫಾರ್ಮ್ ಆಗಿರ್ತಕ್ಕಂಥ ಒಂದರಿಂದ ಡೈವರ್ಸ್ ಆಗಿರ್ತಕ್ಕಂಥ ವೈವಿಧ್ಯತೆ ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಸೈನ್ಸ್ಗಾಗದೆ
ಇದನ್ನು ಎಕ್ಸ್ಪ್ಲೈನ್ ಮಾಡೋಕೆ ನಮಗಿರೋ ಏಕಮೇವ ಮಾರ್ಗ ಮಾಯಾ ಸಿದ್ಧಾಂತ ಅಂತ ಅವನು ಹೇಳ್ತಾನೆ. ಇದನ್ನು ನೀವು ಓದಬೇಕು ಅಂತಂದರೆ ಬರ್ಕ್ಲಿ ಯೂನಿವರ್ಸಿಟಿ, ಅಮೆರಿಕದ ಬರ್ಕ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಫ್ರಿಜೋಫ್ ಕ್ಯಾಪ್ರಾ, ಪ್ರೊಫೆಸರ್ ಆಫ್ ಫಿಸಿಕ್ಸ್, ಅವರೊಂದು ಪುಸ್ತಕ ಬರೆದಿದ್ದಾರೆ, ಟಾವೋ ಆಫ್ ಫಿಸಿಕ್ಸ್. ಈ ಪುಸ್ತಕವನ್ನು ಓದಬೇಕು. ಬರೀ ಟೆಕ್ಸ್ಟ್ ಬುಕ್ಕುಗಳು ಓದೋದು ಆ ಒಂದು ಅತ್ಯಂತ ಇತಿಮಿತಿಗಳಿಂದ ಪಾರಾಗಬೇಕು. ಇದನ್ನೆಲ್ಲ B.Ed ಸ್ಟೂಡೆಂಟ್ಸ್ ಈ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ನೀವು ಟೀಚರ್ಸ್ ಬೈ ಚಾಯ್ಸ್ ಅಂತ ಡೌಟ್ ಬಂದ್ಬಿಡುತ್ತೆ. ಟೀಚರ್ಗಳು ಮೊದಲು ಒಂದು ವರ್ಷಕ್ಕೆ ಟೆಕ್ಸ್ಟ್ನ ಆಚೆಗೆ ಒಂದು 10-20 ಪುಸ್ತಕ ಓದೋದು ಕಲ್ತ್ಕೋಬೇಕು. ಒಂದು ಕೆಮಿಸ್ಟ್ರಿ ಒಂದು 4 ಪುಸ್ತಕ ಓದಬೇಕು, ಒಂದು ಫಿಸಿಕ್ಸ್ 4 ಪುಸ್ತಕ, ಒಂದು ಎಕನಾಮಿಕ್ಸ್ 4 ಪುಸ್ತಕ. ಮ್ಯಾಥಮ್ಯಾಟಿಕ್ಸ್ ಟೀಚರು ಕೆಳಗಡೆ ಉತ್ತರ ಬರೆದು ಮೇಲ್ಗಡೆ ಪ್ರಾಬ್ಲಮ್ ಬರೆದು ಕೆಳಗಡೆ ಉತ್ತರ ಬರೆದು ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು ಮಾಡಿ ಆಮೇಲೆ ಮೇಲ್ಗಡೆಯಿಂದ ಕೆಳಗೆ ಬರೋದನ್ನು ಹುಡುಗರು ಹೇಳ್ಕೊಡ್ಬೇಕು. ಒಂದು ಮ್ಯಾಥಮ್ಯಾಟಿಕ್ಸ್ ಪ್ರಾಬ್ಲಮ್ನ 5 ಬೇರೆ ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡುವುದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳು ಮುಂದೆ ಸಾಲ್ವ್ ಮಾಡಬೇಕು. ಇದನ್ನೆಲ್ಲ ನಮ್ಮ ಸ್ಕೂಲ್ನಲ್ಲಿ ನಾನು ಮಾಡಿದ್ದೀನಿ. 6ನೇ ಕ್ಲಾಸಿನ ಮಕ್ಕಳಿಗೆ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ ಆಮೇಲೆ ಎಕ್ಸಾಮ್ ಮಾಡಿ ಎಲ್ಲರೂ 90 ಮೇಲೆ ತೊಗೊಂಡಿದ್ದಾರೆ. ಅವರು SLCಗೆ ಬಂದಾಗ ಮಿನಿಮಮ್ ಅಂದರೆ 2 ಸಬ್ಜೆಕ್ಟುಗಳಲ್ಲಿ 100 ತೊಗೊಂಡಿದ್ದಾರೆ. ಆದ್ದರಿಂದ ನನ್ನ ಕನ್ಕ್ಲೂಷನ್, ಈ ದೇಶದಲ್ಲಿ ದಡ್ಡ ಹುಡುಗ, ಈ ದೇಶದಲ್ಲಿ ಕೆಟ್ಟ ಹುಡುಗ ಹುಟ್ಟಲ್ಲ. ನಾವೆಲ್ಲರೂ ಸೇರಿ ಹುಲಿಗಳಾಗಿರ್ತಕ್ಕಂಥ ಮಕ್ಕಳನ್ನು ಇಲಿಗಳನ್ನಾಗಿ ಪರಿವರ್ತನೆ ಮಾಡುವುದರಲ್ಲಿ ಜಯಶಾಲಿಗಳಾಗಿದ್ದೇವೆ. ಯಾರ್ಯಾರು ಸೇರಿದ್ದೇವೆ? ಮೊದಲನೇದಾಗಿ ನಮ್ಮ ಶಿಕ್ಷಣ ಇಲಾಖೆ, ಆಮೇಲೆ ನಮ್ಮ ಎಲ್ಲ ಪ್ರೊಫೆಸರ್ಗಳು, ಆಮೇಲೆ ನಮ್ಮೆಲ್ಲ ಟೀಚರ್ಗಳು, ಟೆಕ್ಸ್ಟ್ ಬುಕ್ ಕಮಿಟಿಗಳು. ಅದ್ಭುತವಾದ ಸಾಧನೆ ಏನು ಅಂದರೆ, ಹುಟ್ಟುತ್ತಾ ಹುಲಿಗಳಾಗಿರುವ ಭಾರತೀಯ ಮಕ್ಕಳನ್ನು 25 ವರ್ಷದೊಳಗಡೆ ಇಲಿಮರಿಗಳನ್ನಾಗಿ ಪರಿವರ್ತನೆ ಮಾಡಿರುವ ಅದ್ಭುತ ಸಾಧನೆ ನಮ್ಮದು. ಯಾಕೆ? ವಿ ಆರ್ ನಾಟ್ ಟೀಚರ್ಸ್ ಯೆಟ್. ನಾವಿನ್ನೂ ಟೀಚರ್ಸ್ ಅಲ್ಲ. ಹಾರ್ವರ್ಡ್ನಲ್ಲಿ PhD ಮಾಡ್ತಾ ಇದ್ದಾನೆ ನಮ್ಮ ಆಶ್ರಮದಲ್ಲಿ ಬೆಳೆದ ಹುಡುಗ. ಅವನು MA ಇಂಗ್ಲೀಷ್ ಮಾಡಿ 5, 6, 7ನೇ ಕ್ಲಾಸ್ ಮಿಡ್ಲ್ ಸ್ಕೂಲ್ನ ಟೀಚರ್ ಆದರೆ ಸಾಕು, B.Ed ಮಾಡಿಬಿಡೋಣ, ಟೀಚರ್ ಆಗೋಣ ಅಂತ ನನ್ನ ಹತ್ರ ಬಂದಿದ್ದ. ಬೈದು ಕಳಿಸಿದೆ ಅವನಿಗೆ. MA ಇಂಗ್ಲೀಷ್ ಮಾಡಿದೀಯಾ, ಒಂದು ಡಿಕ್ಷನರಿ ಬಾಯಿಗೆ ಗಟ್ಟು ಮಾಡು, GRE ಎಕ್ಸಾಮ್ ತಗೋ, ಆಕ್ಸ್ಫರ್ಡಲ್ಲೋ ಹಾರ್ವರ್ಡಲ್ಲೋ PhD ಮಾಡು, ಇಲ್ಲಿ ಬಂದು ಯಾವುದಾದ್ರೂ ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗು, ಅದು ನಿನ್ನ ಗುರಿ ಇರಬೇಕಾದ್ದು. ಸಾಮಾನ್ಯವಾಗಿ ನಮ್ಮ ಆಶ್ರಮದಲ್ಲಿ ಬೆಳೆಯೋ ಹುಡುಗರು ನನ್ನ ಮಾತು ಕೇಳ್ತಾರೆ, ಒಂದೂ ಇಲ್ಲ ಅಂತ ಅನ್ನಲ್ಲ. ನೀವೆಲ್ಲ ರವಿ ಚಂದಣ್ಣ ಅವರ ಬಗ್ಗೆ ಕೇಳಿರಬೇಕು. ಅವನು ನಮ್ಮ ಆಶ್ರಮದಲ್ಲೇ ಇದ್ದವನು, ಕೂಲಿ ಹುಡುಗ, ಪೋಸ್ಟ್ ಮ್ಯಾನ್ ಆಗ್ತೀನಿ ಅಂತ ಹೊರಟಿದ್ದ. ಚೆನ್ನಾಗಿ ಬೈದು IAS ಮಾಡು ಅಂತ ಹೇಳಿದ್ದಕ್ಕೆ ಚೆನ್ನಾಗಿ ಓದ್ದ. ಫಸ್ಟ್ ಅಟೆಂಪ್ಟ್ನಲ್ಲೇ IPS ಪಾಸ್ ಮಾಡಿ ಇವತ್ತು ಕರ್ನಾಟಕದ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಆಫೀಸರ್ಸಲ್ಲಿ ಒಬ್ಬ. ಸಾಕಷ್ಟು ಗೊತ್ತು ಎಲ್ಲ ಜನ ಕರ್ನಾಟಕದಲ್ಲಿ. ಅವನು ರಾತ್ರಿ 10 ಗಂಟೆಗೆ ಒಂದು ಊರಿಗೆ ಹೋದರೆ 10,000 ಜನ ಹುಡುಗರು ಇರ್ತಾರೆ ಅವನ ಮಾತು ಕೇಳೋದಕ್ಕೆ. ಅವನು ಎಷ್ಟೋ ಉಪನ್ಯಾಸಗಳು ಹೇಳಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಟೈಮ್ ಇಲ್ಲ ಅಂದರೆ ನಿಮ್ಮ ಒಂದು ಕ್ಲಾಸ್ ಬಂಕ್ ಮಾಡಿ ನಿಮ್ಮೂರಿನಲ್ಲಿರೋ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಬರೋದು ಮಾಡ್ತಾ ಬನ್ನಿ. ಅಲ್ಲಿ ಸಾಧುಗಳ ಸಂಪರ್ಕ ಇಟ್ಕೊಳ್ಳಿ. ಯೂಟ್ಯೂಬು ಯಾರಾದರೂ ನೋಡುವ ಅಭ್ಯಾಸ ಇಟ್ಕೊಂಡಿದ್ರೆ ಅಲ್ಲಿ ರವಿ ಚಂದಣ್ಣವರದ್ದು ಈಗಲೂ ಕ್ಲಿಕ್ ಮಾಡಿ, ಇದೆಲ್ಲ ಕೇಳ್ತೀರಿ ನೀವು. ಒಂದು ಕ್ಲಾಸ್ ಬಂಕ್ ಮಾಡಿ ಆದರೂ ಸ್ವಾಮಿಗಳು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಅಷ್ಟೇ ಹೇಳಲ್ಲ, ಈಗ ಕರೀಲಿ ನಿರ್ಭಯಾನಂದ ಸ್ವಾಮೀಜಿನ, ಈಗ ಅವನು DIG ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್. ಈಗ ಸ್ವಾಮೀಜಿ ಕರೀಲಿ, ಈಗಲೂ ಹೋಗಿ ಅವ್ರ ಕಾರು ಡ್ರೈವರ್ ಕೆಲಸ ಮಾಡ್ತಾ ಇದ್ಬಿಡ್ತೇನೆ ಅಂತಲೂ ಹೇಳ್ತಾನೆ. ಏಕೆಂದರೆ ಪೋಸ್ಟ್ ಮ್ಯಾನ್ ಆಗಬೇಕು ಅಂತಿದ್ದ ಅವನು ಬೈದು ಹೋಗು IAS ಮಾಡು ಅಂದಿದ್ದಕ್ಕೆ IPS ಮಾಡಿಬಿಟ್ಟ. ಈ ಹಾರ್ವರ್ಡ್ ಹುಡುಗ ಇದ್ದಾನಲ್ಲ, ಅವನು ಡಿಕ್ಷನರಿ ಬಾಯಿಗೆ ಗಟ್ ಮಾಡ್ದ. GRE ಅಂತ ಒಂದು ಎಕ್ಸಾಮ್ ಇದೆ, ಗ್ರ್ಯಾಜುಯೇಟ್ ರಿಕ್ರೂಟ್ಮೆಂಟ್ ಎಲಿಜಿಬಿಲಿಟಿ. ಅಮೆರಿಕಾಗೆ ಹೋಗಬೇಕು ಅಂದರೆ ಅದನ್ನು ಪಾಸ್ ಮಾಡಬೇಕು. ಅದರಲ್ಲಿ ಟಾಪ್ ರ್ಯಾಂಕ್ ತಗೊಂಡು ರೋಡ್ಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ವರ್ಷಕ್ಕೆ $50,000 ಅಂದರೆ ವರ್ಷಕ್ಕೆ 45 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ರೋಡ್ಸ್ ಸ್ಕಾಲರ್ ಅಂದರೆ ಸ್ಟೂಡೆಂಟ್ಸಲ್ಲಿ ನೋಬೆಲ್ ವಿಜೇತ ಇದ್ದ ಹಾಗೆ. ರೋಡ್ಸ್ ಸ್ಕಾಲರ್ ವೈಟ್ ಹೌಸಿಗೆ ಹೋದರೆ ಪ್ರೆಸಿಡೆಂಟ್ ಎದ್ದು ನಿಂತ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾರೆ. ಈ ಬಸವನ ಬಾಗೇವಾಡಿ ಅನ್ನೋ ಹಳ್ಳಿ ಹುಡುಗ ಆ ಎಕ್ಸಾಮ್ ಬರೆದ, ರೋಡ್ ಸ್ಕಾಲರ್ಶಿಪ್ ಬಂದ್ಬಿಡ್ತು. ಸ್ಕಾಲರ್ಶಿಪ್ನಲ್ಲಿ ಹಾರ್ವರ್ಡ್ಗೆ ಹೋದ. ಹೇಳ್ತಾನೆ ಅವನು,
ಸ್ವಾಮೀಜಿ, ಹಾರ್ವರ್ಡ್ ಲೈಬ್ರರಿನಲ್ಲಿ 13 ಕೋಟಿ ಪುಸ್ತಕಗಳಿವೆ. ಲೈಬ್ರರಿ ಒಳಗಡೆ ನೀವು ಬ್ಯಾಟ್ರಿ ಕಾರ್ನಲ್ಲಿ ಹೋಗ್ಬೇಕಾಗುತ್ತೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅದು. ಬ್ಯಾಟ್ರಿ ಕಾರ್ ನಡ್ಕೊಂಡು ಹೋದ್ರೆ ಆಗೋದಿಲ್ಲ. ನಾನು ಅವ್ನು ಹೇಳಿದೆ, ಹೀಗೆಲ್ಲ ಇದ್ದದ್ದಕ್ಕೆ ಅದು ಅಮೆರಿಕ ಆಗಿದ್ದು. ಒಂದು ದೇಶದ ಭವಿಷ್ಯ ನಾವು ಹೇಳಬೇಕು ಅಂತಂದ್ರೆ ಆ ದೇಶದ ಟೀಚರ್ಸ್ ಅನ್ನು ನೋಡಬೇಕು, ಆ ದೇಶದ ಲೈಬ್ರರಿಗಳನ್ನು ನೋಡಬೇಕು. ಆ ದೇಶದ ಟೀಚರ್ಸ್, ಆ ದೇಶದ ಲೈಬ್ರರಿ, ಆ ದೇಶದ ಎಕ್ಸಾಮಿನೇಷನ್ ಪ್ಯಾಟ್ರನ್, ಆ ದೇಶದ ಟೆಕ್ಸ್ಟ್ ಬುಕ್, ಆ ದೇಶದ ಕ್ಲಾಸ್ ರೂಮ್ ಟೀಚಿಂಗ್, ಇದನ್ನು ನೋಡಿಬಿಟ್ಟು ಕಣ್ಣು ಮುಚ್ಚಿಕೊಂಡು ಈ ದೇಶಕ್ಕೆ ಏನು ಭವಿಷ್ಯ ಇದೆ ಅಂತ ಹೇಳ್ಬಿಡ್ಬೋದು. ಸೊ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ, ಈ ಶೋಪನ ಉಪನಿಷತ್ತುಗಳನ್ನು ಓದಿ ಅದರ ಬಗ್ಗೆ ಇನ್ನಿರದ ಪ್ರಶಂಸೆ ಮಾಡಿದವನು ಐನ್ಸ್ಟೀನ್ಗೆ ಇನ್ಸ್ಪೈರ್ ಮಾಡಿದ. ಐನ್ಸ್ಟೀನ್ ಎಂಥ ವ್ಯಕ್ತಿ ಅಂತ ನಿಮಗೆಲ್ಲ ಗೊತ್ತು. ಐನ್ಸ್ಟೀನ್ ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿ ಭಾರತೀಯರನ್ನು ಕುರಿತು, ನಮ್ಮ ಬುದ್ಧಿಮತ್ತೆ, ನಮ್ಮ ಬ್ರೈನ್ ಪವರ್ ಕುರಿತು ಏನು ಹೇಳಿದ್ದಾನೆ. ಆಟಮ್ ಬಾಂಬ್ ಕಂಡು ಹಿಡಿದವರು ರಾಬರ್ಟ್ ಓಪನ್ಹೀಮರ್ ಅವರು ಹೇಳ್ತಾರೆ, ವಾಟ್ ವಿ ಶಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಈಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ಅನ್ ಇಲ್ಲಸ್ಟ್ರೇಷನ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಪ್ರಾಚೀನ ಹಿಂದೂಗಳು ಏನು ಕಂಡು ಹಿಡಿದಿದ್ದಾರೋ ಅದರ ಪ್ರತಿಧ್ವನಿ ಆಧುನಿಕ ವಿಜ್ಞಾನ. ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿದೆ? ಸರಳ ಕನ್ನಡ. ಇವತ್ತಿನ ಆಧುನಿಕ ವಿಜ್ಞಾನ ಭಾರತೀಯ ಋಷಿಗಳು ಏನು ಕಂಡು ಹಿಡಿದಿದ್ರು ಅದರ ಪ್ರತಿಧ್ವನಿ, ಅದರದೇ ಇನ್ನೊಂದು ಧ್ವನಿ. ಪ್ರತಿಧ್ವನಿ ಅಂದ್ರೆ ಏನು? ಅದೇ ರೀತಿಯ ಇನ್ನೊಂದು ಧ್ವನಿ, ಏನು ಡಿಫರೆನ್ಸ್ ಇಲ್ಲದ ಅದೇ ಧ್ವನಿ. ಇಂಡಿಯಾದಲ್ಲಿ ಹಾಗಾದ್ರೆ ಹಳೆಯ ಕಾಲದಲ್ಲಿ ಸೈನ್ಸ್ ಇರಲಿಲ್ವೇ? ಒಂದು ದೇಶ ಮುಂದುವರೆದಿದೆ, ಗ್ರೇಟ್ ಅನ್ನೋದಕ್ಕೆ ಏನು ಪ್ಯಾರಾಮೀಟರ್ಸ್? ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಇದರ ಜೊತೆಗೆ ಐನ್ಸ್ಟೀನ್ ಹೇಳ್ತಾರೆ, ಇಂಡಿಯನ್ಸ್ ಮ್ಯಾಥಮ್ಯಾಟಿಕ್ಸ್ ಕಂಡು ಹಿಡಿದಿರಲಿಲ್ಲ ಅಂದ್ರೆ ಇವತ್ತು ನಾವು ಸೈಂಟಿಸ್ಟ್ಗಳು ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನಾವೆಲ್ಲ ಇಂಡಿಯಾಗೆ ಕೃತಜ್ಞರಾಗಿರಬೇಕು. ವಿ ಓ ಎ ಲಾಟ್ ಟು ಇಂಡಿಯಾ ಹೂ ಟಾಟ್ ಅಸ್ ಹೌ ಟು ಕೌಂಟ್, ವಿಥೌಟ್ ವಿಚ್ ನೋ ಕನ್ಸಿಡರಬಲ್ ಸೈಂಟಿಫಿಕ್ ಡಿಸ್ಕವರಿ ಕುಡ್ ಎವರ್ ಹ್ಯಾವ್ ಬೀನ್ ಮೇಡ್. ಹೀಗೇನೆ ಮುಂದುವರಿಯುತ್ತೆ. ಇನ್ನು ರಾಬರ್ಟ್ ಓಪನ್ಹೀಮರ್ ಮುಂದುವರೆದು ಇನ್ನೊಂದು ಹೇಳ್ತಾರೆ, ಇಟ್ ಈಸ್ ಕ್ಯೂರಿಯಸ್ ಟು ನೋಟ್, ಇಟ್ ಈಸ್ ಕ್ಯೂರಿಯಸ್ ಟು ನೋಟ್. ಬಹಳ ಓಪನ್ಹೀಮರ್ ಎಲ್ಲ ಹೇಳಿದ್ದು. ಇದನ್ನು ಹೇಳಿದ್ದು ಜಾನ್ ವೀಲರ್ ಅಂತ. ಜಾನ್ ವೀಲರ್ ಅಂದ್ರೆ ಯಾರು? ಐನ್ಸ್ಟೀನ್ ರಿಟೈರ್ಡ್ ಆದಮೇಲೆ ಅವರ ಕುರ್ಚಿಯಲ್ಲಿ ಕುಳಿತ ಅವರಷ್ಟೇ ಘನತವೆತ್ತ ಇನ್ನೊಬ್ಬ ನೋಬೆಲ್ ವಿಜೇತ ನೀಲ್ ಬೋರ್ ಅಂತ ಸೈನ್ಸ್ ಅಲ್ಲಿ ಓದಿರ್ತೀರಿ ನೀವು. ಅವರ ಪರಮ ಪಟ್ಟ ಶಿಷ್ಯ ಜಾನ್ ವೀಲರ್. ಜಾನ್ ವೀಲರ್ ಹೇಳ್ತಾರೆ, ಇಟ್ ಈಸ್ ಕ್ಯೂರಿಯಸ್ ಟು ನೋಟ್ ರಾಬರ್ಟ್ ಓಪನ್ಹೀಮರ್, ಫಾದರ್ ಆಫ್ ಆಟಮ್ ಬಾಂಬ್, ನೀಲ್ ಬೋರ್, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ, ಎರ್ವಿನ್ ಶ್ರೋಡಿಂಗರ್, ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್, ವರ್ ಆಲ್ ಉಪನಿಷತ್ ಸ್ಕಾಲರ್ಸ್. ಜಗತ್ತಿನ 3 ಮಹಾವಿಜ್ಞಾನಿಗಳು ಉಪನಿಷತ್ತು ವಿದ್ವಾಂಸರಾಗಿದ್ದರು ಅನ್ನೋದು ಬಹಳ ಆಶ್ಚರ್ಯಕರ. ಇದನ್ನೆಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪ್ಲಿಕೇಶನ್ಸ್. ಇದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಮಾತಿನ ಅರ್ಥವೇನು? ಗಾಡ್ ಪಾರ್ಟಿಕಲ್ ಕಂಡು ಹಿಡಿದಾಗ, ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಕಂಡು ಹಿಡಿದಾಗ, ಹೈಸೆನ್ಬರ್ಗ್ ಅಂತ ಬರ್ತಾನೆ, ನಿಮಗೆಲ್ಲ ಗೊತ್ತು, ಫಿಸಿಕ್ಸ್ ಕೆಮಿಸ್ಟ್ರಿ ಓದಿರೋರು ಗೊತ್ತು. ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ಬರುತ್ತೆ. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಏನಿದೆ, ಎಲೆಕ್ಟ್ರಾನ್ ನಿಜಕ್ಕೂ ಪಾರ್ಟಿಕಲ್ ವೇವ್? ಇಸ್ ಇಟ್ ಎ ವೇವ್ ಆರ್ ಎ ಪಾರ್ಟಿಕಲ್ ಆರ್ ಇಸ್ ಇಟ್ ಎ ಫೀಲ್ಡ್? ವಾಟ್ ಅಬೌಟ್ ಎಲೆಕ್ಟ್ರಾನ್? ವಾಟ್ ಇಸ್ ಇಟ್ಸ್ ಮಾಸ್? ವಾಟ್ ಇಸ್ ಇಟ್ಸ್ ಚಾರ್ಜ್? ಇದೆಲ್ಲ ಕೂಡ ಇವತ್ತಿಗೂ ಸ್ಪೆಕ್ಯುಲೇಷನ್ಸ್. ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ. ಕರೆಕ್ಟಾಗಿ ಹೇಳೋಕ್ಕಾಗದೇ ಇರೋದನ್ನೇ ಅನ್ಸರ್ಟಿನಿಟಿ ಅಂತ ಕರೆಯೋದು. ಆ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ನ ಐನ್ಸ್ಟೀನ್ ಒಪ್ಕೊಳ್ಳಿಲ್ಲ. 50 ವರ್ಷಗಳ ಕಾಲ ಅದ್ರ ಬಗ್ಗೆ ಏನು ಹೇಳೋಕ್ಕಾಗದೇ ಇದ್ದಾಗ ಕೊನೆಗೆ ಅದಕ್ಕೆ ಉತ್ತರ ಬಂದಿದ್ದು ಇಂಡಿಯಾದಿಂದ. ಯಾಕೆ? ಇಂಡಿಯನ್ಸ್ಗೆ ಈ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ಲು ಬಹಳ ಹಿಂದೆ ಗೊತ್ತಿದ್ದು. ಶಂಕರಾಚಾರ್ಯವೇ ಅದರ ಬಗ್ಗೆ 7-8 ಪುಟಗಳಷ್ಟು ಬರೆದಿದ್ದಾರೆ. ಸ್ಥಿತಿಗತ್ಯೋಪಿ ಏಕತ್ರ ಅಸಂಭವಾತ್ ಅಂತ ಬರೀತಾರೆ. ಯಾವ ವಸ್ತುವಿನಿಂದ ಈ ಪ್ರಪಂಚ ಆಗಿದೆಯೋ ಅದರ ಬಗ್ಗೆ ಕರೆಕ್ಟಾಗಿ ನಾವು ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಪಕ್ಕಕ್ಕೆ ಇಡ್ತೀನಿ.
ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ, ಇಂಥ ಭವ್ಯ ಭಾರತ ನಮ್ಮಲ್ಲಿ ಇದ್ದಿದ್ದು ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದವರೆಗೆ. ಇದನ್ನು ಹೇಳುವುದು ಯಾರು ಅಂದರೆ, ಯಾರ ಹೆಸರಿನಲ್ಲಿ ನ್ಯೂಯಾರ್ಕಿನಲ್ಲಿ ಒಂದು ಬಡಾವಣೆನೇ ಇದೆಯೋ ಅಂಥ ಅದ್ಭುತವಾದ ಆರ್ಥಿಕ ತಜ್ಞ ಪ್ರೊಫೆಸರ್ ಮ್ಯಾಡಿಸನ್. ಪ್ರೊಫೆಸರ್ ಮ್ಯಾಡಿಸನ್ ಅಂತ ಹೇಳಿ ಫ್ರಾನ್ಸ್ ದೇಶದ ಸ್ಪಾನ್ಸರ್ಶಿಪ್ನಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳ ಆರ್ಥಿಕ ಸ್ಥಿತಿಯನ್ನು ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 18 ಸೆಕೆಂಡ್ ವರ್ಲ್ಡ್ ವಾರ್ವರೆಗೆ ಏನೇನಾಯಿತು, ಆರ್ಥಿಕತೆ ಯಾವ ದೇಶದ ಹೇಗಿದೆ ಅಂತ ಒಂದು ಚಿತ್ರ ಕೊಟ್ಟ. ಆ ಚಿತ್ರದಲ್ಲಿ ಅವ್ರು ಹೇಳ್ತಾನೆ, ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದವರೆಗೆ ಈ ಪ್ರಪಂಚದ ರಿಚೆಸ್ಟ್ ಕಂಟ್ರಿ ಇಂಡಿಯಾ. ಇದು ನಿಮ್ಮ ಹಿಸ್ಟ್ರಿನಲ್ಲಿ ಓದ್ತೀರಾ? ಎಲ್ಲಾದರೂ ಇದನ್ನು ಓದಿದ್ದೀರಾ? ಇಷ್ಟೊತ್ತು ನಾನು ಹೇಳಿದ್ದು ಒಂದು ವಾಕ್ಯ ಎಲ್ಲಾದರೂ ಓದಿದ್ದೀರಾ? ಇದು ರಿಯಲ್ ಇಂಡಿಯನ್ ಹಿಸ್ಟ್ರಿ ಅಲ್ವಾ? ಭಾರತೀಯ ಮಗುಗೆ ತನ್ನ ದೇಶದ ಬಗ್ಗೆ ಅಭಿಮಾನ ಬರೋದು ಬೇಡವಾ? ಯಾವ ದೇಶದ ವ್ಯಕ್ತಿಗಳಿಗೆ ತಮ್ಮ ದೇಶದ ಮೇಲೆ ಅಭಿಮಾನ ಇರಲ್ವೋ ಅವರು ತಮ್ಮ ದೇಶಕ್ಕಾಗಿ ಸರಿಯಾದ ಸೇವೆ ಕೊಡ್ತಾರಾ? ತ್ಯಾಗ ಮಾಡೋದು ದೂರ ಉಳಿತು, ಸರಿಯಾದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನಾದರೂ ಮಾಡ್ತಾರಾ? ಸೈಕಾಲಜಿ ಓದಿದವ್ರಿಗೆ ಗೊತ್ತಾಗುತ್ತೆ, ನಮ್ಮ ಕರ್ತವ್ಯ ಕರೆಕ್ಟಾಗಿ ಮಾಡಬೇಕು ಅಂದರೆ ನಮ್ಮ ಕರ್ತವ್ಯ ಯಾರನ್ನು ಕುರಿತು ಇದೆಯೋ ಅವರ ಬಗ್ಗೆ ನಮಗೆ ಒಂದು ಅಭಿಮಾನ, ಅವರ ಬಗ್ಗೆ ಒಂದು ಪ್ರೀತಿ, ಪ್ರೇಮ, ಒಂದು ಅಭಿಮಾನ ಇರಬೇಕು. ತಂದೆ ತಾಯಂದಿರು ಮಕ್ಕಳಿಗಾಗಿ ತ್ಯಾಗ ಯಾಕೆ ಮಾಡ್ತಾರೆ ಅಂದರೆ ಅಭಿಮಾನ, ಮಮತೆ. ಇವರು ನಮ್ಮವರು, ನಮ್ಮ ಕರ್ತವ್ಯ. ಹಾಗೆ ಪತಿವ್ರತೆಯೊಬ್ಬಳು ಪತಿಯ ಬಗ್ಗೆ, ಶಿವಾಜಿ ಒಬ್ಬ ತನ್ನ ದೇಶದ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಜೀವನದ ಹಂಗು ತೊರೆದು, ಇನ್ಯಾರು ಜಮ್ಶೆಡ್ಜಿ ಟಾಟಾ, JRD ಟಾಟಾ, ಇವರೆಲ್ಲ ಅದ್ಭುತವಾದ ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಮಾಡಿದ್ರ ಪರಿಚಯ ನಮ್ಗೇನಾದರೂ ಆಗಿದ್ರೆ ಅದರ ಹಿನ್ನೆಲೆಯಲ್ಲಿ ಯಾವುದು ಮೋಟಿವ್ ಇತ್ತು, ಅದರ ಮೋಟಿವ್ ಯಾವುದು ಅಲ್ಲಿ ನೋಡಿ, ಅದೆಲ್ಲ ದೇಶದ ಬಗ್ಗೆ ಇದ್ದಂಥ ಒಂದು ಅಭಿಮಾನ, ದೇಶ ಪ್ರೇಮ ಹುಟ್ಟಿಸಬೇಕಾದ ಹೇಗೆ. ವಿ ಆರ್ ನಾಟ್ ಅನ್ ಆರ್ಡಿನರಿ ರೇಸ್. ನಾವು ಸಾಮಾನ್ಯ ದೇಶವಲ್ಲ, ನಮ್ಮದೊಂದು ಸಾಮಾನ್ಯ ದೇಶವಲ್ಲ. ಇದು ಎದ್ದು ಕಾಣ್ತಾ ಇರಬೇಕು ಇತಿಹಾಸದ ಪುಟಗಳಲ್ಲೂ. ಯಾವ ಯಾವ ದೇಶ, ಅಮೆರಿಕಾಗೆ ಜನ ಹೋಗ್ಬೇಕಾದ್ರೆ ಅಲ್ಲಿ ಏನೂ ಇರಲಿಲ್ಲ. ಯುರೋಪಿನಿಂದ ವಲಸೆ ಹೋದವರು. 2ನೇ ಮಹಾಯುದ್ಧ ಆದ ಮೇಲೆ ಜಪಾನ್ ಬೂದಿಯಾಗಿತ್ತು. ಇಂಡಿಯಾಗೆ ಸ್ವಾತಂತ್ರ್ಯ ಬಂದಾಗ ರಿಚೆಸ್ಟ್ ಏಷ್ಯನ್ ಕಂಟ್ರಿ ಇಂಡಿಯಾ. ಇವತ್ತು ಇದೆಯಾ ಇಂಡಿಯಾ? ಜಪಾನ್ ಬೂದಿಯಾಗಿದೆ. ಚೈನಾದಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ. ಗಲ್ಫ್ ಕಂಟ್ರೀಸಲ್ಲಿ ಆಯಿಲ್ ಸಿಕ್ಕಿರಲಿಲ್ಲ. ರಿಚೆಸ್ಟ್ ಕಂಟ್ರಿ ಇಂಡಿಯಾ. ಇವತ್ತು ಯಾಕೆ ಇಂಡಿಯಾ ಹೀಗಾಗಿದೆ? ಜಪಾನ್ನಲ್ಲಿ ಏನೂ ಇರಲಿಲ್ಲ, ಏನೂ ಇರಲಿಲ್ಲ ಜಪಾನ್ನಲ್ಲಿ. ಅಮೆರಿಕದ ವಿಜ್ಞಾನಿಗಳು ಹೇಳಿದರು 50 ವರ್ಷ ಹುಲ್ಲು ಬೆಳೆಯಲ್ಲ, ಹುಟ್ಟಿದ ಮಕ್ಕಳೆಲ್ಲ ಹ್ಯಾಂಡಿಕ್ಯಾಪ್ ಆಗ್ತಾರೆ. ಆದರೆ 25 ವರ್ಷದಲ್ಲಿ ಜಪಾನ್ ಒಂದು ಸೂಪರ್ ಪವರ್ ಆಗಿ ತಮ್ಮ ಸಾಧನೆಗಳನ್ನು ಜಗತ್ತಿಗೆ ತೋರಿಸುವುದಕ್ಕೆ ಒಂದು ಎಕ್ಸಿಬಿಷನ್ ಮಾಡಿ ಪ್ರಪಂಚದ ತಜ್ಞರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ತು. 45ರಲ್ಲಿ ಬೂದಿ, 75ರಲ್ಲಿ ಸೂಪರ್ ಪವರ್. ಎಕ್ಸ್ಪೋ 70 ಅಂತ ಒಂದು ಕಾರ್ಯಕ್ರಮ ಮಾಡಿ ತನ್ನ ಸಾಧನೆಯನ್ನು ಜಗತ್ತಿಗೆ ಬಿತ್ತರಿಸ್ತು. ಏನೂ ಇಲ್ಲ ಅಲ್ಲಿ, ಆದರೆ ಹೀಗಾಯಿತು. ನಮ್ಮಲ್ಲಿ ಎಲ್ಲವೂ ಇತ್ತು, ಹಾಗಾಗ್ಲಿಲ್ಲ. ಏನ್ ಕಾರಣ? ಅಮೆರಿಕದಲ್ಲಿ ವಲಸೆ ಹೋದವರು, ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಕಾಡು ಮನುಷ್ಯರು ಒಂದಷ್ಟು ಜನ, ರೆಡ್ ಇಂಡಿಯನ್ಸ್, ಪಾಪ ಅವ್ರು ಏನೂ ಗೊತ್ತಿಲ್ಲದವರು, ಏನೂ ಇರಲಿಲ್ಲ. ಆದರೆ 200 ವರ್ಷದಲ್ಲಿ ಸೂಪರ್ ಪವರ್. ಹೇಗಾಯಿತು? BEdನಲ್ಲಿ ಇದನ್ನೆಲ್ಲ ಸೇರಿಸಿ ಒಂದು ಚಾಪ್ಟರ್ ಹಾಕಬೇಕು. ಇಲ್ಲಿ ಯಾರು ಟೆಕ್ಸ್ಟ್ ಬುಕ್ ರೈಟರ್ಸ್ ಇದ್ರೆ MEd ಮಾಡಿರೋರು ರೆಕಾರ್ಡ್ ಮಾಡಿಕೊಂಡು ಇದೊಂದು ಚಾಪ್ಟರ್ ಹಾಕಿ ಅಂತ ಹೇಳಿ ಎಜುಕೇಷನ್ ಮಿನಿಸ್ಟ್ರಿಗೆ ಒಂದು ಸ್ವಲ್ಪ ಲೆಟ್ರ್ ಬರೀರಿ. ತಲೆ ನೆಟ್ಟಿಗಿರೋ ಎಜುಕೇಷನ್ ಮಿನಿಸ್ಟ್ರ್ ಬಂದರೆ ನಾನು ಹೇಳ್ತೇನೆ. ಕೆಲವ್ರ ಜೊತೆ ಎಲ್ಲ ನನಗೆ ಬಹಳ ಆಳವಾದ ಸಂಪರ್ಕ, ಕಾಗೇರಿ ಜೊತೆ, ಗೋವಿಂದೇಗೌಡರ ಜೊತೆ, ಹೊರಟ್ಟಿ ಜೊತೆ, ಇವ್ರ ಜೊತೆ ಎಲ್ಲ ನನಗೊಂದು ಸ್ವಲ್ಪ ಸಂಪರ್ಕ ಚೆನ್ನಾಗಿತ್ತು. ಆದರೆ ಎಲ್ಲ ಕಾಲದಲ್ಲೂ ತಲೆ ನೆಟ್ಟಿರೋರೇ ಎಜುಕೇಷನ್ ಮಿನಿಸ್ಟರ್ಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೂ ಒಂದಷ್ಟು ಪುಣ್ಯ ಇಲ್ಲ ಮಾಡಿರಬೇಕಾಗುತ್ತೆ ಅನ್ನೋದು ಬೇರೆ ವಿಷಯ. ಹೀಗೆ ಜಪಾನ್, ಹೀಗೆ ಒಂದು ಅಮೆರಿಕ ಪರಿವರ್ತನೆ ಬರೋದಕ್ಕೆ ಕಾರಣ ಏನು? ಕಾರಣ ಹೇಳ್ತೇನೆ. ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತು ಇಂಡಿಯಾಗೆ. ಇಲ್ಲಿ ಪ್ಲಾನಿಂಗ್ ಕಮಿಷನ್ ಅಂತ ಒಂದಿತ್ತು ಅವಾಗ, ಈಗ ತೆಗೆದುಬಿಟ್ಟಿದ್ದಾರೆ ಮೋದಿಯವರು.
ಆ ಪ್ಲಾನಿಂಗ್ ಕಮಿಷನ್ ಅವರೇ ಒಂದು ದೇಶಕ್ಕೆಲ್ಲ ಪ್ಲಾನ್ ಮಾಡೋದು. ಇವರಿಗೆ ಒಂದು ಟ್ರೈನಿಂಗ್ ಆಗಲಿ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಆ ಪ್ಲಾನಿಂಗ್ ಕಮಿಷನ್ ಮೆಂಬರ್ಸ್ನ ಅಮೆರಿಕಾಗೆ ಕಳಿಸಿದ್ರು. 1 ತಿಂಗಳು 2 ತಿಂಗಳು ಎಲ್ಲ ಕಡೆ ಓಡಾಡಿದ್ರು. ಎಲ್ಲರೂ ಕೊನೆಗೆ ವೈಟ್ ಹೌಸಿಗೆ ಬಂದರು. ಅಧ್ಯಕ್ಷರನ್ನು ನೋಡಿ ಥ್ಯಾಂಕ್ಸ್ ಹೇಳೋಣ ಅಂತ ಯುವರ್ ಸೈಂಟಿಸ್ಟ್ ಅಂಡ್ ಯುವರ್ ಇಂಜಿನಿಯರ್ಸ್, ದೇ ಹ್ಯಾವ್ ಡನ್ ಎ ಲಾರ್ಡಬಲ್ ವರ್ಕ್, ದೇ ಹ್ಯಾವ್ ಕ್ರಿಯೇಟೆಡ್ ಎ ಹೆವೆನ್ ಆನ್ ಅರ್ತ್, ಯುವರ್ ಕಂಟ್ರಿ ಈಸ್ ವೆರಿ ಗ್ರೇಟ್, ಯುವರ್ ಇಂಜಿನಿಯರ್ಸ್, ಯುವರ್ ಸೈಂಟಿಸ್ಟ್ಸ್ ಆರ್ ಗ್ರೇಟ್, ದೇ ಹ್ಯಾವ್ ಬಿಲ್ಟ್ ಅಪ್ ಎ ಮಾರ್ವೆಲಸ್ ಅಮೆರಿಕಾ. ವಿ ಥ್ಯಾಂಕ್ ಯು ಸರ್. We could sense the reasons behind your great developmental work. ನಿಮ್ಮ ಅದ್ಭುತವಾದ ಈ ಡೆವಲಪ್ಮೆಂಟಲ್ ವರ್ಕ್ ಹಿಂದೆ ಏನು ಕಾರಣಗಳಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತ ಪ್ರೆಸಿಡೆಂಟ್ಗೆ ಥ್ಯಾಂಕ್ಸ್ ಹೇಳುವಾಗ ಪ್ರೆಸಿಡೆಂಟ್ ಹೇಳ್ತಾರೆ, ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್, ಬಟ್ ಎ ಲಿಟಲ್ ಬಿಟ್ ಆಫ್ ಕರೆಕ್ಷನ್ ಇನ್ ಯುವರ್ ಅಬ್ಸರ್ವೇಷನ್. ನಿಮ್ಮ ಕಾಂಪ್ಲಿಮೆಂಟ್ ಚೆನ್ನಾಗಿದೆ, ಆದರೆ ನಿಮ್ಮ ಅಬ್ಸರ್ವೇಷನ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಏನದು? Today's America is not a product of our scientists or our engineers. Today's America is the fruit of the hard work that has been done by our teachers. ಇವತ್ತಿನ ಅಮೆರಿಕ ಈ ಮಟ್ಟಕ್ಕೆ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಕಟ್ಟಿದ್ದು ನಮ್ಮ ವಿಜ್ಞಾನಿಗಳಲ್ಲ, ನಮ್ಮ ಇಂಜಿನಿಯರ್ಗಳಲ್ಲ, ಅದನ್ನು ಕಟ್ಟಿದ್ದು ನಮ್ಮ ಟೀಚರ್ಸ್. ಇನ್ನು ಹೆಚ್ಚಿಗೆ ನಾನೇನು ಹೇಳೋಕಿದೆ? ಇಷ್ಟಕ್ಕೆ ಮುಗಿಸ್ಬಿಟ್ರೆ ನನ್ನ ಉಪನ್ಯಾಸ ಸಾಕು. ಪ್ರಾಚೀನ ಇಂಡಿಯಾ ಆಧುನಿಕ ವಿಜ್ಞಾನದ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದನ್ನು ಪ್ರಾಚೀನ ಇಂಡಿಯಾ ಮಾಡಬಲ್ಲದು. ಅಂಥ ಇಂಡಿಯಾ ಅವತ್ತು ನಿರ್ಮಾಣವಾಗಿದ್ದು ಯಾಕೆ? ಸಮಾಜದ ಶ್ರೇಷ್ಠ ವ್ಯಕ್ತಿಯೇ ಆವತ್ತಿನ ಆಚಾರ್ಯ. ರಾಜನು ತನ್ನ ಮಗನನ್ನು ಅವನ ಹತ್ರ ಬಿಟ್ರೆ ಎಜುಕೇಶನ್ ಮುಗಿಯೋವರೆಗೆ ಮಗನನ್ನು ಹೋಗಿ ನೋಡ್ಕೊಂಡು ಬರುವ ಹಾಗಿಲ್ಲ. ಕೂಲಿಯವನ ಮಗನ ಜೊತೆ ರಾಜನ ಮಗ ಬದುಕಬೇಕು, ಬೆಳಿಬೇಕು ಅಲ್ಲಿ. ಮತ್ತು ಅಲ್ಲಿ ಆಚಾರ್ಯನೇ ಸರ್ವಸ್ವ. ಅವನ ಹತ್ರ 20 ವರ್ಷ ಬದುಕಿ ಬಂದ ಹುಡುಗ ಅವನು ಏನಾಗ್ತಿದ್ದ ಅಂದ್ರೆ, ಅವನು ಹೇಗಾಗ್ತಿದ್ದ ಅನ್ನೋದಕ್ಕೆ ಅವನು ಕಟ್ಟಿದ ಇಂಡಿಯಾನೇ ಸಾಕ್ಷಿ. ಬುದ್ಧನನ್ನು ಕುರಿತು ಉಪನ್ಯಾಸ ಮಾಡುವಾಗ ವಿವೇಕಾನಂದರು ಲಂಡನ್ನಲ್ಲಿ ಒಬ್ಬ ಪ್ರೊಫೆಸರ್ ಎದ್ದು ನಿಂತ್ಕೊಂಡು ಹೇಳ್ತಾರೆ, Sir, if Buddha was so great as you said, why did he not come to England for preaching? ನೀವು ಹೇಳುವಷ್ಟು ದೊಡ್ಡವನಾಗಿದ್ದರೆ ಬುದ್ಧ ಇಂಗ್ಲೆಂಡ್ಗೆ ಯಾಕೆ ಬರಲಿಲ್ಲ? ಆವಾಗ ವಿವೇಕಾನಂದರು ಮರು ಪ್ರಶ್ನೆ ಕೇಳ್ತಾರೆ, ವೇರ್ ವಾಸ್ ಯುವರ್ ಇಂಗ್ಲೆಂಡ್ ಎಟ್ ದಟ್ ಟೈಮ್? ನಿಮ್ಮ ಇಂಗ್ಲೆಂಡ್ ಎಲ್ಲಿತ್ತು ಅವಾಗ? ಬೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಇಟ್ಸ್ ಸಿವಿಲೈಸೇಷನ್ ಈವನ್ ವೈಲ್ ಯುರೋಪ್ ವಾಸ್ ಸ್ಟಿಲ್ ಲಿವಿಂಗ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್. You never knew the difference between East and West. In such days of yore, my country had reached the peak of civilizational growth and civilizational achievements. ನೀವಿನ್ನೂ ಮರದ ಮೇಲೆ ವಾಸ ಮಾಡ್ತಾ ಇದ್ದಾಗ ಯುರೋಪಿಯನ್ನರೇ, ನನ್ನ ದೇಶ ನಾಗರಿಕತೆಯ ತುದಿಯನ್ನು ಮುಟ್ಟಿತ್ತು. ಯಾವ ಮಟ್ಟಕ್ಕೆ? ನಮ್ಮಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿಗಳು ಹುಟ್ಟುತ್ತಾ ಇದ್ರು. ನಮ್ಮಲ್ಲಿ ಟೆಸ್ಟ್ ಟ್ಯೂಬ್ನಲ್ಲಿ ಮಕ್ಕಳು ಹುಟ್ಟುತ್ತಿದ್ರು. ಆ ವೇಳೆಗೆ ಅಗಸ್ತ್ಯರು ಟೆಸ್ಟ್ ಟ್ಯೂಬ್ ಬೇಬಿ, ಅಗಸ್ತ್ಯ ಕುಂಭ ಸಂಭವ, ದ್ರೋಣಾಚಾರ್ಯ ಟೆಸ್ಟ್ ಟ್ಯೂಬ್ ಬೇಬಿ, ಅಗಸ್ತ್ಯ ಟೆಸ್ಟ್ ಟ್ಯೂಬ್ ಬೇಬಿ. ಲಲಿತಾ ಸಹಸ್ರನಾಮವನ್ನು ಕುರಿತು ಓದುವಾಗ ಅಲ್ಲಿ ಅಗಸ್ತ್ಯರು ಬರುತ್ತೆ, ಅವರಿಗೆ ರೆಫರ್ ಮಾಡೋದು ಕುಂಭ ಸಂಭವ ಅಂತಲೇ, ಮಡಿಕೆಯಲ್ಲಿ ಹುಟ್ಟಿದವರು ಅಂತ. ಆವತ್ತಿನ ಇಂಡಿಯಾ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ ಏನು? ಯಾವ ದೇಶವೇ ಯಾವುದೇ ಮಟ್ಟದಲ್ಲಿರಬೇಕಾದ್ರೆ ಅದಕ್ಕೆ ಬೀಜಗಳು ಎಲ್ಲಿ ಬಿತ್ತಲ್ಪಡುತ್ತವೆ? ಇನ್ ದಿ ಕ್ಲಾಸ್ ರೂಮ್. ಬಿತ್ತುವವರು ಯಾರು? ಟೀಚರ್ಸ್. ಬೀಜಗಳು ಅಂದ್ರೆ ಯಾವುದು? ಲೆಸನ್ಸ್. ಆದರೆ ಒಂದು ನೆನಪಿಟ್ಕೋಬೇಕು, ಗಟ್ಟಿ ಬೀಜ ಯಾವುದು, ಟೊಳ್ಳು ಬೀಜ ಯಾವುದು ಅಂತ ರೈತನೇ ನಿರ್ಧರಿಸಬೇಕಾದ್ದು, ಗೌರ್ಮೆಂಟ್ ಅಲ್ಲ. ಟೀಚರ್ಸ್ಗೆ ಇದೆಲ್ಲ ಜವಾಬ್ದಾರಿಗಳು. ಈ ವಿಷಯವನ್ನು ಮಕ್ಕಳಿಗೆ ಹೇಳುವುದರಿಂದ ಮಕ್ಕಳಲ್ಲಿ ಒಳಗಿನ ಶಕ್ತಿಗಳು, ಸುಪ್ತವಾಗಿರುವ ಶಕ್ತಿಗಳು ಆಚೆಗೆ ಬರುವುದಕ್ಕೆ ಏನು ಪ್ರೇರಣೆ, ಪ್ರಚೋದನೆ, ಸ್ಫೂರ್ತಿ ಅವೆಲ್ಲ ಬೇಕಾಗಿದೆಯೋ ಅದು ಬರುತ್ತಾ? ಈ ಪಾಠವನ್ನು ನಾನು ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡಿದರೆ. ಟೆಕ್ಸ್ಟ್ ಬುಕ್ ಯಾಕಿಟ್ಟಿದ್ದಾರೆ ಅದನ್ನು ಕುರಿತು, ಆ ಪಾಠವನ್ನು ಕುರಿತು ಟೀಚರ್ ಪಾಠ ಮಾಡುವಾಗ ಮಕ್ಕಳಲ್ಲಿ ಅನಿಸ್ಬೇಕು,
ಅದ್ಭುತವಾದ ಏನಾದರೂ ಮಾಡಬೇಕು ನಾನು. ಅದ್ಭುತವಾದ ಅರ್ಥಾತ್ ಏನು, ನನ್ನ ಒಳಗಡೆ ಇಷ್ಟು ನೇರವಾಗಿ ಮಕ್ಕಳಿಗೆ ಹೇಳಬೇಕು, ನಿನ್ನ ಒಳಗಡೆ ಇಷ್ಟೊಂದು ಶಕ್ತಿಗಳಿವೆ, ಅದನ್ನೆಲ್ಲ ಆಚೆಗೆ ತೆಗಿ. ಅದಕ್ಕೆ ಸಹಾಯ ಮಾಡೋದಕ್ಕೆ ಟೀಚರ್ ಇರ್ತಾರೆ. ನೋಡು, ಮೇಡಮ್ ಕ್ಯೂರಿ ಮುಸುರೆ ತಿಕ್ತಾ ಇದ್ದವಳು 2 ನೊಬೆಲ್ ಪ್ರಶಸ್ತಿ ಪಡ್ಕೊಂಡ್ಳು. ಅಬ್ರಾಹಂ ಲಿಂಕನ್ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು, ಹೀಗಾದ. ಸ್ಕೂಲ್ ಡ್ರಾಪ್ ಔಟ್ ಎಡಿಸನ್ ಹೀಗಾದ. ಅದೇ ರೀತಿ ನೀನು ಕೂಡ ಇನ್ನು ಏನ್ ಬೇಕಾದರೂ ಆಗಬಲ್ಲೆ. ಪ್ರಯತ್ನ ಮಾಡು. ದಿನಕ್ಕೆ 1 ಸಲವಾದರೂ ಕನಿಷ್ಠ ಟೀಚರ್ಸ್ ಇದನ್ನ ಕ್ಲಾಸ್ ರೂಮ್ ನಲ್ಲಿ ಹೇಳ್ತಾ ಇರಬೇಕು. ದಿಸ್ ಈಸ್ ಕಾಲ್ಡ್ ಗಿವಿಂಗ್ ಇನ್ಸ್ಪಿರೇಷನ್ ಟು ಸ್ಟೂಡೆಂಟ್ಸ್. ಯಾವ ಟೀಚರ್ ಇನ್ಸ್ಪೈರ್ ಮಾಡಲಿಲ್ಲ ಆ ಟೀಚರ್ ಅಂಥ ಪ್ರಯೋಜನಕಾರಿ ಟೀಚರ್ ಅಲ್ಲ. ಇನ್ಸ್ಪೈರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು 2 ಅಥವಾ 3. ಮೊದಲನೇದಾಗಿ ಬೇಕಾದ್ದು, ಪ್ಲೀಸ್ ಲವ್ ಯುವರ್ ಸಬ್ಜೆಕ್ಟ್. ಲವ್ ಯುವರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನು ಚೆನ್ನಾಗಿ ಪ್ರೀತಿ ಮಾಡಿ. ನೋ ಯುವರ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ನಲ್ಲಿ ಕಲ್ಲು ಬಂಡೆಗೂ ಅರ್ಥವಾಗುವಂತೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಳ್ಳಿ. ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟೆ ತೋರಿಸಬಲ್ಲೆ ನಾನು. ಸಬ್ಜೆಕ್ಟ್ ಅನ್ನ ಕಲ್ಲು ಬಂಡೆಗೂ ಅರ್ಥವಾಗುವಂತೆ ಪಾಠ ಮಾಡುವುದು ಹಾಗೆ. 9997 ಇಂಟು 9998 ಹಾಳೆ ಇಲ್ಲದೆ, ಪೆನ್ಸಿಲ್ ಇಲ್ಲದೆ, ಪೆನ್ ಇಲ್ಲದೆ ಬಾಯಿನಲ್ಲಿ 20 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡ್ಬೋದು. ಈ ಲೆಕ್ಕ ನನ್ನ ಮಕ್ಕಳ ಕೈಯಲ್ಲಿ ಮಾಡಿಸಿದ್ದೀನಿ ನಾನು. ಇದು ಟೀಚರ್ನ ಕೆಲಸ. ಹೀಗೆ ಒಂದು 10 ಲೆಕ್ಕ ನೀವು ಪೇಪರ್ ಪೆನ್ ಯೂಸ್ ಮಾಡದೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬಿಟ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಮಟ್ಟಕ್ಕೆ ಏರುತ್ತೆ ಅಂತ ಕಲ್ಪನೆ ಇದೆಯಾ ನಿಮಗೆ? ಅದಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? 1 ವರ್ಷದಲ್ಲಿ ನಿಮ್ಮ ವೈಸ್ ಚಾನ್ಸಲರ್ ಮಾತನಾಡೋಕೆ ಸಾಧ್ಯವಿಲ್ಲದೆ ಇರೋ ರೀತಿಯಲ್ಲಿ ಇಂಗ್ಲೀಷಲ್ಲಿ ಮಾತನಾಡಿಸ್ಬೋದು. ಇವತ್ತಿನ ವೈಸ್ ಚಾನ್ಸಲರ್ಗೆ ಇಂಗ್ಲೀಷ್ ಮಾತನಾಡೋಕೆ ಬರೋದೇ ಇಲ್ಲ. ಯಾರಿಗೆ ಇಂಗ್ಲೀಷ್ ಮಾತನಾಡೋಕೆ ಬರಲ್ಲ ಅವ್ರನ್ನೇ ವಿ ಸಿಗಳನ್ನಾಗಿ ಮಾಡೋದು. ಒಂದು 4-5 ಜನ ವಿ ಸಿಗಳನ್ನು ನೋಡಿದೆ, ದೇವರೇ ಕಾಪಾಡಬೇಕು ನಮ್ಮ ದೇಶವನ್ನು ಅಂತ ಅನ್ನಿಸ್ತು. ಒಂದು 50 ಜನರ ಇಂಗ್ಲೀಷ್ ಭಾಷಣಗಳನ್ನು ಕೇಳಿದೆ, ಅದರಲ್ಲಿ ಎಲ್ಲರಿಗಿಂತಲೂ ವರ್ಸ್ಟ್ ಆಗಿ ಮಾತನಾಡಿದ್ದು ವೈಸ್ ಚಾನ್ಸಲರ್. ದೇವರೇ ಈ ದೇಶವನ್ನು ಕಾಪಾಡಬೇಕು. ವೈಸ್ ಚಾನ್ಸಲರ್ ಅಂದ್ರೆ ಒಬ್ರು ಹೇಳ್ತಾ ಇದ್ರು, ಚಾನ್ಸಲರ್ ಆಫ್ ವೈಸಸ್. 18 ಕೋಟಿ ಕೊಟ್ಟು ಬರುವುದು, 20 ಕೋಟಿ ದುಡ್ಡು ಕೊಟ್ಟು ಬರುವುದು, ವೈಸ್ ಚಾನ್ಸಲರ್ ಆಗುವುದು, 30 ಕೋಟಿ ನುಂಗೋದು, 40 ಕೋಟಿ ನುಂಗೋದು. ಹೀಗೆ ಯಾರು ಮಾಡಬಲ್ಲನೋ ಅವನು ವೈಸ್ ಚಾನ್ಸಲರ್. ಪೇಪರ್ನವ್ರು ಬಂದಿದ್ರೆ ಹಾಕಿ ಇದನ್ನು. ಪೇಪರ್ನ ಯಾರು ಇಲ್ವಾ? ಪ್ರೆಸ್ನವ್ರು ಇಲ್ವಾ? ನೀವು ಬರ್ಕೊಡೋದ್ರೆ ಬರ್ಕೊಡಿ ಯಾರಾದ್ರು. ಬಹಳ ಕಡೆ ಹೇಳಿದ್ದೀನಿ ನಾನು ಇದನ್ನು. ಮೇಡಮ್ ಹೆದರೋದೇನು ಬೇಡ. ಏನು ಹೀಗೆಲ್ಲ ಹೇಳ್ಬಿಟ್ರಲ್ಲ ಸ್ವಾಮೀಜಿಗಳು. ಸತ್ಯ ಸ್ಥಿತಿ ಇದು. ಸತ್ಯವನ್ನು ಆಸ್ವಾದಿಸು. ಪ್ರಾರಂಭದಲ್ಲೇ ಹೇಳಿದೆ, ಸತ್ಯವನ್ನು ಒಪ್ಪಿಕೋ, ಸತ್ಯವನ್ನು ಸ್ವೀಕರಿಸು, ಗುಂಡಿಗೆ ಬೆಳೆಸ್ಕೋ. ಸತ್ಯವನ್ನು ಸ್ವೀಕರಿಸುವಂತೆ, ಸತ್ಯವನ್ನು ಒಪ್ಪಿಕೊಳ್ಳುವಂತೆ, ಸತ್ಯಕ್ಕಾದ ಅಪಚಾರವನ್ನು ಎದುರಿಸುವಂತೆ, ಧಿಕ್ಕರಿಸುವಂತೆ ಒಂದು ಗುಂಡಿಗೆ ಬೆಳೆಸ್ಕೋ. ಇದೆಲ್ಲ ಇಲ್ಲದೆ ಇರೋನು ಒಬ್ಬ ಶಿಕ್ಷಿತ ವ್ಯಕ್ತಿ ಅಂತ ಕರೆದರೆ ಬುದ್ಧಿ ಇಲ್ಲ ಅವ್ರಿಗೆ, ಕರೆದವರಿಗೆ ಈ ಲಕ್ಷಣಗಳಿಲ್ಲ. ಶಿಕ್ಷಣ ಅಂತಂದ್ರೆ ಕೆಲವು ಸಾಮರ್ಥ್ಯಗಳು, ಕೆಲವು ಸದ್ಗುಣಗಳು ನಮ್ಮ ಸ್ವಭಾವವನ್ನಾಗಿ ಮಾಡಿಕೊಳ್ಳುವುದೇ ಶಿಕ್ಷಣ. ಎಲ್ಲ ಸಾಮರ್ಥ್ಯಗಳು ಬೇಡ, ಕೆಲವು ಸಾಮರ್ಥ್ಯಗಳು, ಕೆಲವು ಸದ್ಗುಣಗಳು, ಸುಮ್ಮನೆ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಹೋಗೋದಲ್ಲ, ನಮ್ಮ ಸ್ವಭಾವವನ್ನಾಗಿ ಮಾಡಿಕೊಳ್ಳಬೇಕು. ಅದರಲ್ಲಿ ಮೊದಲನೇದು ಸತ್ಯಪ್ರಿಯತೆ, ನ್ಯಾಯಪರತೆ. ಸತ್ಯಪ್ರಿಯತೆ, ನ್ಯಾಯಪರತೆ. ಎಸ್, ಹಲವು ರೀತಿಯಲ್ಲಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳಿದಾಗ ಆ ಪಾಠಗಳ ಮಕ್ಕಳೇ ನೋಡಿ ಎಷ್ಟು ಶಕ್ತಿಗಳಿದೆ. ಇಂಥ ಲೆಕ್ಕ ನೀವು ಪೇಪರು ಪೆನ್ನು ಇಲ್ಲದೆ ಮಾಡಿಬಿಟ್ರಲ್ಲ. ಅದಲ್ವೇ ಎಜುಕೇಶನ್. ಇಂಗ್ಲಿಷಿನ ಎಜುಕೇಶನ್ ಅನ್ನೋ ಪದ ಬಂದಿರೋದು ಲ್ಯಾಟಿನ್ನಿನ ಎಡುಕೋ ಅಥವಾ ಎಡುಕೇರ್ ಅನ್ನೋ ಪದದಿಂದ. ಲ್ಯಾಟಿನ್ದಲ್ಲಿ ಎಡುಕೇರ್ ಅಂದ್ರೆ ಏನು, ಎಡುಕೋ ಅಂತಂದ್ರೆ ಏನು, ಹೊರಕ್ಕೆ ತೆಗೆ. ಈಗ ನಿಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನೀವು ಏನು ಹೊರಗೆ ತೆಗಿತಾ ಇದ್ದೀರಿ? ಉಲ್ಟಾ ಹೊಡಿತಾ ಇದ್ದೀರಿ. ಎಲ್ಲವನ್ನೂ ವಿದ್ಯಾರ್ಥಿಯ ಒಳಗೆ ನೀವು ಹಾಕ್ತಾ ಇದ್ದೀರಿ. ಅವನಿಂದಲೇ ಹೊರಕ್ಕೆ ಏನ್ ತೆಗೆದ್ರಿ?
ಯಾಕೆ ನೀವು ಇದನ್ನು ಕ್ವಶನ್ ಮಾಡ್ತಾ ಇಲ್ಲ? ಸರ್ ನಾವು ಎಡ್ಕೋ ಅಂತಂದು ಓದಿದ್ದೀವಿ, ಎಜುಕೇಶನ್ ಅಂದ್ರೆ ಏನಂತ ಓದಿದ್ದೀವಿ, ಮಕ್ಕಳಿಂದ ಏನ್ ತೆಗಿತಾ ಇದೀವಿ ಹೊರಕ್ಕೆ? ನಾವು ಬರೀ ಅವ್ರ ಒಳಕ್ಕೆ ಹಾಕ್ತಾ ಇದೀವಲ್ಲ. ಮಕ್ಕಳಿಗೆ ಕಾಡಿಗೆ ಕರ್ಕೊಂಡೋಗಿ, ಬೆಟ್ಟಕ್ಕೆ ಕರ್ಕೊಂಡೋಗಿ, ಪ್ರಕೃತಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿರುತ್ತೆ. ಆ ಎಕ್ಸ್ಪೆರಿಮೆಂಟ್ಸ್ ಅನ್ನು ನೋಡಿ, ಅದನ್ನು ಅಬ್ಸರ್ವ್ ಮಾಡಿ, ನಿನ್ಗೇನು ಅನ್ನಿಸ್ತ ಮಗು ಅಂತ ಅದರ ಇನ್ಫ್ಲುಯೆನ್ಸ್ ಅದು ಹೇಳಿದ್ರೆ ದಟ್ ಈಸ್ ಎಜುಕೇಶನ್. ನೀವು ಮೊದಲೇ ಹೇಳ್ಕೊಟ್ಬಿಟ್ಟು ಇದರ ಬಗ್ಗೆ ಎಸ್ಸೆ ಬರೀರಿ ಅಂದ್ರೆ ಅವನ ಬುದ್ಧಿ ಎಲ್ಲಿ ಯೂಸ್ ಮಾಡ್ತಾನೆ? ಎಜುಕೇಶನ್ ಎಲ್ಲಾಯ್ತು? ಎಷ್ಟು ಉಲ್ಟಾ ಹೊಡಿತಾ ಇದೀವಿ ನಾವು. ಹೂ ಈಸ್ ಕ್ವಶನಿಂಗ್ ಆಲ್ ದೀಸ್ ಥಿಂಗ್ಸ್? ಕಾಂಟ್ ಯು ಕ್ವಶನ್? ಶುಡ್ ಯು ನಾಟ್ ಕ್ವಶನ್? ಇದೆಲ್ಲ ಮಾಡಲಿಲ್ಲ ಅಂದ್ರೆ ನೀವು ಐಡಿಯಲ್ ಟೀಚರ್ ಆಗಲ್ಲ. ಸುಮ್ಮನೆ 30 ದಿನಕ್ಕೊಂದು ಸಂಬಳ ಬರೋದಕ್ಕೆ ಅಂತ ಟೀಚರ್ ಆಗಬೇಡಿ. ಆ ಕೆಲಸ ಮಾಡೋಕೆ ಬೇರೆ ಉದ್ಯೋಗಗಳಿದೆ. ಟೀಚರ್ ಕೆಲಸಕ್ಕೆ ಅಂಥವರೆಲ್ಲ ಬೇಕಾಗಲ್ಲ. ಟೀಚರ್ ಕೆಲಸಕ್ಕೆ ಹುಲಿಗಳು, ಸಿಂಹಗಳು ಬರಬೇಕು. ಹುಲಿ ಸಿಂಹಗಳೇ ಟೀಚರ್ಸ್ ಕೆಲಸ ಬರಬೇಕು. ಯಾಕೆ? ಅಮೆರಿಕ ಕಟ್ಟಿದ್ದ ಅಂಥವರು. ಸುಟ್ಟು ಬೂದಿಯಾಗಿದ್ದಂಥ ಜಪಾನ್ ಬಗ್ಗೆ ಈ ರೀತಿ ಅಮೆರಿಕದ ವಿಜ್ಞಾನಿಗಳೆಲ್ಲ ಹೇಳಿಬಿಟ್ರಲ್ಲ, ನಮ್ಮ ಗತಿ ಏನು ಅಂತ ಕೈ ಮೇಲೆ ತಲೆ ಹೊತ್ಕೊಂಡು ಇಡೀ ದೇಶ ಕೂತು ಏನು ಮಾಡೋಣ ಅಂತ ಸಭೆ ಸಮಾರಂಭಗಳನ್ನು ನಡೆಸ್ತಾ ಇದ್ದಾಗ ಆವಾಗ ಒಬ್ಬ ವೃದ್ಧ ಎದ್ದು ನಿಂತ್ಕೊಂಡು ಹೇಳಿದ್ದು, ನೀವು ಏನು ಯೋಚನೆ ಮಾಡಬೇಡಿ, ಸಮಾಜದ ಶ್ರೇಷ್ಠ ಯುವಕ ಯುವತಿಯರನ್ನು ಟೀಚರ್ಸ್ ಆಗಿ ಮಾಡಿ ದೇಶ ತನ್ನಿಂದ ತಾನೇ ಉದ್ಧಾರವಾಗುತ್ತದೆ. ಅದನ್ನು ಫಾಲೋ ಮಾಡ್ತು ಜಪಾನ್. ಈ ಹೊತ್ತಿಗೂ ಅಮೆರಿಕಾದಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ IIT, MBBS, IAS ಹೋಗಲ್ಲ. ಅಂದರೆ ಈ ಥರದ ಎಕ್ಸಾಮ್ಸ್ ಅವರಲ್ಲೂ ಇರುತ್ತಲ್ಲ, ಆ ಎಕ್ಸಾಮ್ಸ್ಗೆ ಹೋಗಲ್ಲ. ಬ್ರಿಲಿಯಂಟ್ ಬಾಯ್ಸ್, ಬ್ರಿಲಿಯಂಟ್ ಗರ್ಲ್ಸ್ ಜಪಾನ್ನಲ್ಲಿ ಕೆಲಸಕ್ಕೆ ಹೋಗೋದು ಟೀಚರ್ ಕೆಲಸಕ್ಕೆ. ಟೀಚರ್ ಈಸ್ ದಿ ಹೈಯೆಸ್ಟ್ ಪೇಯ್ಡ್ ಸಿವಿಲ್ ಸರ್ವೆಂಟ್ ಇನ್ ಜಪಾನ್. ಅತ್ಯಂತ ಹೆಚ್ಚಿನ ಸಂಬಳ ಟೀಚರ್ಸ್ಗೆ. ನಮ್ಮಲ್ಲೂ ಇವತ್ತು ಸಂಬಳಗಳು ಚೆನ್ನಾಗಿದೆ, ಸಂಬಳ ಏನು ಕಡಿಮೆ ಇಲ್ಲ. ಆದರೆ ಟೀಚರ್ ಜಪಾನಿನ ಕ್ವಾಲಿಟಿ ಇನ್ನೂ ಬಹಳ ಬರಬೇಕು. ಬಂದೇ ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ನಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ, ಐ ಆಮ್ ಡಿಫೈನಿಂಗ್ ಹೂ ಈಸ್ ಎ ಟೀಚರ್. ಟೀಚರ್ ಯಾರು? ಮೊದಲು ನಾನು ಹೇಳಿದೆ, ಆವಾಗಲೇ ಒಂದು ಪ್ರಾರಂಭದಲ್ಲಿ ಹೇಳಿದೆ, ಲವ್ ಯುವರ್ ಸಬ್ಜೆಕ್ಟ್, ಲವ್ ಯುವರ್ ಸಬ್ಜೆಕ್ಟ್, ಸ್ಟಡಿ ಯುವರ್ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ಅನ್ನು ಪ್ರೀತಿ ಮಾಡಿ, ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಒಂದೊಂದನ್ನು 3 ಬೇರೆ ಬೇರೆ ಮೆಥಡ್ ಇಂದ, 4 ಮೆಥಡ್ ಇಂದ, 5 ಮೆಥಡ್ ಇಂದ ಸಾಲ್ವ್ ಮಾಡೋದು. ಹಿಸ್ಟ್ರಿ ಕೂಡ, ಹಿಸ್ಟ್ರಿಯನ್ನು ಸೇರಿಸ್ಕೊಂಡು ಇವತ್ತು ನೀವು ಚಾಪ್ಟರ್ ವೈಸ್ ಹಿಸ್ಟ್ರಿ ಕೊಡ್ತೀರಿ. ದಟ್ ಈಸ್ ನಾಟ್ ಸೈಂಟಿಫಿಕ್ ವೇ, ಬಿಕಾಸ್ ಯು ಆರ್ ನಾಟ್ ಸ್ಟಡಿಯಿಂಗ್ ಓನ್ಲಿ ಕರ್ನಾಟಕ, ಯು ಆರ್ ನಾಟ್ ಸ್ಟಡಿಯಿಂಗ್ ಓನ್ಲಿ ತಮಿಳ್ನಾಡು, ಯು ಆರ್ ಸ್ಟಡಿಯಿಂಗ್ ಇಂಡಿಯನ್ ಹಿಸ್ಟ್ರಿ. ಆದ್ದರಿಂದ ಯು ಹ್ಯಾವ್ ಟು ರೀಕ್ರಿಯೇಟ್ ಹಿಸ್ಟ್ರಿ ಬೇಸ್ಡ್ ಆನ್ ದಿ ಪ್ರೋಗ್ರೆಸ್ ಇನ್ ಟರ್ಮ್ಸ್ ಆಫ್ ಸೆಂಚುರೀಸ್. ಫಸ್ಟ್ ಸೆಂಚುರಿ ಇಂಡಿಯನ್ ಹಿಸ್ಟ್ರಿ, because first century Indian history creates second century Indian history, and that creates third century Indian history. That is the scientific way of teaching history, not chapter wise or dynasty, Kadambaru, Gangaru, Mauryaru. That is one way, but that is not the correct way. You are not studying Indian history. ನೋಡಿ, ನಾನೊಬ್ಬ ಸನ್ಯಾಸಿಯಾಗಿ ನನಗೆಲ್ಲ ಎಷ್ಟೆಲ್ಲ ಗೋಚರವಾಗುತ್ತೆ. ತಿಂಗಳಿಗೋ 2 ತಿಂಗಳಿಗೋ ಪುಸ್ತಕ ಇಟ್ಕೊಂಡು ಕ್ಲಾಸಿಗೆ ಹೋಗಿ ನಮ್ಮ ಮಕ್ಕಳು ಪಾಠ ಮಾಡ್ತಾ ಇರ್ತೀನಿ. ನಾನು ಸಾಮಾನ್ಯವಾಗಿ ಮಾಡಿದರೆ ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಅದೇ ಮಾಡ್ತೀನಿ. ಅವಾಗ ಹಿಸ್ಟ್ರಿ ಕೂಡ ಮಾಡ್ತೀನಿ. ಹಿಸ್ಟ್ರಿ ಇಸ್, ದೋ ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೈನ್ಸ್, ಐ ಲವ್ ಹಿಸ್ಟ್ರಿ ಎ ಲಾಟ್ ಅಂಡ್ ಇಂಗ್ಲೀಷ್ ಎ ಲಾಟ್. ಹೀಗೆ ಟೀಚರ್ ನಿಮಗೆ ಮೊದಲನೇದಾಗಿ ಲವ್ ಯುವರ್ ಸಬ್ಜೆಕ್ಟ್ ಅಂಡ್ ಮೇಕ್ ಯುವರ್ ಸಬ್ಜೆಕ್ಟ್ ವೆರಿ ಈಸಿ ಫಾರ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ನಿಮಗೆ ಪ್ರಾಣ ಕೊಡೋಕೆ ರೆಡಿ ಆಗ್ತಾರೆ, ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ. ಯಾಕೆ? ನಿಮ್ಮ ಸಬ್ಜೆಕ್ಟ್ ಅವರು ಓದೋ ಹಾಗೇನೇ ಇಲ್ಲ, ಅಷ್ಟು ಎಲ್ಲ ಕ್ಲಾಸ್ ರೂಮ್ನಲ್ಲಿ ಅರ್ಥ ಆಗ್ಬಿಡುತ್ತೆ. ಯಾವಾಗ ಹುಡುಗ ವಿದ್ಯಾರ್ಥಿ ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ, ಆಟೋಮ್ಯಾಟಿಕಲಿ ನಿಮ್ಮ ಸಬ್ಜೆಕ್ಟ್ ಅವನಿಗೆ ಈಸಿ ಆಗುತ್ತೆ. ಸಬ್ಜೆಕ್ಟ್ ಈಸಿ ಆದರೆ ನಿಮ್ಮನ್ನು ಪ್ರೀತಿ ಮಾಡೋಕೆ ಇಷ್ಟಪಡ್ತಾನೆ. ಯಾವಾಗ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಆವಾಗ ಆಟೋಮ್ಯಾಟಿಕಲಿ ನಿಮ್ಮ ಸಬ್ಜೆಕ್ಟ್ ಈಸಿ ಆಗುತ್ತೆ. ಈಗ ನೀವು ಇಲ್ಲಿ ಕೂತಿದ್ದೀರಲ್ಲ, ನಿಮಗೆಲ್ಲ ಒಂದು ಕ್ವಶನ್ ಹಾಕ್ತೀನಿ ನೋಡಿ, ನಾನು ಹಾಗೆ ಉತ್ತರ ಕೂಡ ನಾನೇ ಹೇಳ್ತೀನಿ. ನಿಮಗೆ ಒಬ್ಬೊಬ್ಬರಿಗೂ ನಿಮ್ಮ ಡಿಗ್ರಿ ಲೆವೆಲ್ನಲ್ಲಿ ನಿಮ್ಮದು ಯಾವ ಸಬ್ಜೆಕ್ಟ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂತು ಅಂತ ಹೇಳ್ತೀನಿ ನಾನು. ಬೇಕಾದ್ರೆ ಯಾವ ಸಬ್ಜೆಕ್ಟ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂತು ಗೊತ್ತಾ? ನೀವು ಬಹಳ ಪ್ರೀತಿ ಮಾಡುವ ಲೆಕ್ಚರರ್ ಯಾವ ಸಬ್ಜೆಕ್ಟನ್ನು ಟೀಚ್ ಮಾಡ್ತಿದ್ರು ಅದರಲ್ಲೇ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದು. ಇದು ಸ್ಟೂಡೆಂಟ್ ಸೈಕಾಲಜಿ. ನಾನು ಹಾಗೆ, ನೀವು ಹಾಗೆ.
ವಿವೇಕಾನಂದರು ಹಾಗೆ, ಅರ್ಜುನನು ಹಾಗೆ, ಅಲೆಕ್ಸಾಂಡರು ಹಾಗೆ. ಯಾವ ಟೀಚರ್ನ ನಾವು ಕಂಡ್ರೆ ಬಹಳ ಇಷ್ಟ ನಮಗೆ, ಅವರು ಟೀಚ್ ಮಾಡೋ ಸಬ್ಜೆಕ್ಟ್ ಆಟೋಮ್ಯಾಟಿಕಲಿ ನಮ್ಗೆ ಬಹಳ ಸುಲಭ ಆಗ್ಬಿಡುತ್ತೆ. ಆದ್ದರಿಂದ ನಿಮಗೆ 3 ಕರ್ತವ್ಯ. ನಿಮ್ಮ ಸ್ಟೂಡೆಂಟ್ಸ್ ಇದನ್ನು ಬಹಳ ಪ್ರೀತಿ ಮಾಡುವಂತೆ ನೋಡಿಕೊಳ್ಳಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಅರ್ಜುನ, ಏಕಲವ್ಯ ಇಬ್ಬರು ದ್ರೋಣಾಚಾರ್ಯನ ಶಿಷ್ಯರೇ. ಅರ್ಜುನ ಪ್ರತಿನಿತ್ಯ ಕ್ಲಾಸಿಗೆ ಹೋದ, ಟ್ಯೂಷನ್ ತಗೊಂಡ, ಹೋಮ್ವರ್ಕ್ ಮಾಡ್ದ, ಎಕ್ಸ್ಟ್ರಾ ಕ್ಲಾಸ್ ತಗೊಂಡ, ಎಲ್ಲ. ಏಕಲವ್ಯ ಒಂದು ದಿನ ಕ್ಲಾಸಿಗೆ ಹೋಗಲಿಲ್ಲ. ಆದರೆ ಕೊನೆಗೆ ಎಕ್ಸಾಮಿನೇಷನ್ ಬಂದಾಗ ಫಸ್ಟ್ ರ್ಯಾಂಕ್ ಬಂದಿದ್ದ ಏಕಲವ್ಯನಿಗೆ, ಸೆಕೆಂಡ್ ರ್ಯಾಂಕ್ ಬಂದಿದ್ದ ಅರ್ಜುನನಿಗೆ. ಏನು ಕಾರಣ? ವಾಟ್ ಎ ಬ್ಯೂಟಿಫುಲ್ ಟಾಪಿಕ್ ಇಸ್ ದಿಸ್. ವಾಟ್ ಎ ಬ್ಯೂಟಿಫುಲ್ ಹಿಂಟ್. ಸ್ಟೂಡೆಂಟ್ ಸೈಕಾಲಜಿ ಎಂತ ಹಿಂಟ್ ಗೊತ್ತಾ ಇದು? ನೋಡಿ, ಏಕಲವ್ಯ ಒಂದಿನ ಪಾಠ ಕೇಳಿಸ್ಕೊಂಡ. ಯಾರಿಗಾದರೂ ಅಪ್ಲೈ ಮಾಡಿ, ನಿಮ್ಮ ಮಕ್ಕಳಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ. ನಿಮ್ಮ ಮಕ್ಕಳಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ. ಪ್ರತಿಯೊಬ್ಬರೂ ಹೌದು ಹೌದು ಅಂತಾರೆ ಈ ವಿಷಯಕ್ಕೆ. ಅದರ ಅರ್ಥ ಏನು? ಗುರುಭಕ್ತಿ ಎನ್ನುವಂತಹದ್ದು ಮಕ್ಕಳಲ್ಲಿ ಬೆಳೆದರೆ ಅವರ ಉದ್ಧಾರ ಬಹಳ ಸುಲಭ. ಯಾಕೆ? ಅವ್ರಿಗೆ ಆ ಗುರುಗಳ ಮೇಲೆ ಪ್ರೀತಿ ಬಂದರೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಇರುತ್ತೆ, ಉದ್ಧಾರ ಆಗ್ತಾರೆ. ಸೊ ಮಕ್ಕಳ ಉದ್ಧಾರಕ್ಕಾಗಿ ಅವರಲ್ಲಿ ಗುರುಭಕ್ತಿ ಬೆಳಿಬೇಕು. ಅವರಲ್ಲಿ ಗುರುಭಕ್ತಿ ಬರಬೇಕು ಅಂದ್ರೆ ನಿಮ್ಮ ವ್ಯಕ್ತಿತ್ವ ಹಾಗಿರಬೇಕು. ಸುಟ್ಟು ಹೋದ ಜಪಾನ್ ಯಾವಾಗ ಸಮಾಜದ ಶ್ರೇಷ್ಠ ಯುವಕ ಯುವತಿಯರನ್ನ ಟೀಚರ್ಸ್ ಆಗಿ ಮಾಡ್ಕೊಳ್ತು, 25 ವರ್ಷದಲ್ಲಿ ಅದು ಸೂಪರ್ ಪವರ್ ಆಯಿತು. ಹೀಗೆಯೇ ಹೇಳ್ತಾ ಹೋದರೆ ಹೇಳುವುದಕ್ಕೆ ಬಹಳ ಇದೆ. ಆದರೆ ಸಮಯ ಇದು ಮಧ್ಯಾಹ್ನ. ಫಸ್ಟ್ ಪೀರಿಯಡ್ ಮಾರ್ನಿಂಗ್, ಸೆಕೆಂಡ್ ಪೀರಿಯಡ್ ಮಾರ್ನಿಂಗ್ಗೆ ಇರೋ ಫ್ರೆಶ್ನೆಸ್ಸು ಇಷ್ಟೊತ್ತಿನಲ್ಲಿ ಇರೋದು ಕಷ್ಟ. ಅದರಲ್ಲೂ ಮಂಗಳೂರಿನ ಶೆಕೆನಲ್ಲಿ, ಪುತ್ತೂರಿನ ಶೆಕೆ ಸಾಲದಕ್ಕೆ ನಾನು ಬೇರೆ ಫ್ಯಾನ್ ಆಫ್ ಮಾಡಿಸ್ಬಿಟ್ಟೆ. ಒಳಗೆ ಅದೆಷ್ಟು ಸಲ ಬೈಕೊಂಡ್ರು ಏನೋ ನನ್ನ. ಈ ಸ್ವಾಮಿಗಳನ್ನು ಮೇಡಮ್ ಇಷ್ಟೊತ್ತಿಗೆ ಕರೆಸ್ಬೇಕಿತ್ತ, ಪುಣ್ಯಕ್ಕೆ ಜನವರಿಲಿ ಕರೆಸಿದ್ರಲ್ಲ, ಮಾರ್ಚ್ನಲ್ಲೂ ಏಪ್ರಿಲ್ನಲ್ಲೂ ಕರೆಸಿದ್ರ ಗತಿ ಏನು ಅಂತ ಅಂದ್ಕೊಂಡಿರ್ಬೋದು. ಪ್ರೀತಿಯ B.Ed ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ, ಆ ಕಡೆ ಅಮೆರಿಕದ ಪ್ರೆಸಿಡೆಂಟ್ ಹೇಳ್ದ, ನಮ್ಮ ಅಮೆರಿಕವನ್ನು ಕಟ್ಟಿದ್ದು ಟೀಚರ್ಸ್. ಈ ಕಡೆ ಜಪಾನ್ ದೇಶದವರು ಹೇಳ್ತಾ ಇದ್ದಾರೆ, ನಮ್ಮ ಜಪಾನನ್ನು ಕಟ್ಟಿದ್ದು ಟೀಚರ್ಸ್. ಪ್ರಾಚೀನ ಭಾರತ ಹೇಳ್ತಾ ಇದೆ, ಅದ್ಭುತ ಇಂಡಿಯಾನ ಕಟ್ಟಿದ್ದು ಟೀಚರ್ಸ್. ಇನ್ನು ಯಾವ ದೇಶ ಹೇಳಬೇಕಾಗಿದೆ? ಜಗತ್ತಿನ ಶ್ರೇಷ್ಠ 3 ದೇಶಗಳು ಹೇಳಿ ಆಯಿತು. ದೇಶದ ಭವಿಷ್ಯ ನಿಮ್ಮ ಕೈನಲ್ಲಿದೆ. ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾರೋ ಒಬ್ಬರು ಕೇಳಿದ್ರು, ಇದೆಲ್ಲ ಸರಿ ಮಾಡಬಹುದು, ನಮಗೂ ಹೆಂಡರು ಮಕ್ಕಳು ಎಲ್ಲ ಇರ್ತಾರೆ, ಅವ್ರ ಕಡೆಗೂ ಗಮನ ಕೊಡಬೇಕಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟೆ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳುವ ಮಕ್ಕಳ ಬಗ್ಗೆ ನೀವು ಗಮನ ಕೊಡಿ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಭಗವಂತ ನೋಡ್ಕೊಳ್ತಾನೆ. ಯಾಕೆ? ಪ್ರಪಂಚದಲ್ಲಿ ಈ ನಿಯಮಗಳೆಲ್ಲ ಇನ್ನೂ ಇವೆ. ನಾನು ಓದಿದ್ದು ಕರ್ನಾಟಕದ ಶ್ರೇಷ್ಠ ಕಾಲೇಜ್, ವಿದ್ಯಾರ್ಥಿ ದೆಸೆಯಲ್ಲಿ ದಿ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ನಾನು ಓದಿದ್ದು, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್. ನನ್ನ ಕ್ಲಾಸ್ಮೇಟ್ಸ್ ಬಹಳ ಜನ ರ್ಯಾಂಕ್ ಸ್ಟೂಡೆಂಟ್ಸ್. 10 ರ್ಯಾಂಕುಗಳಲ್ಲಿ 8 ರ್ಯಾಂಕ್ ಬರ್ತಾ ಇದ್ದು. ಮೊದಲ 8 ರ್ಯಾಂಕ್ ನಮ್ಮ ಕಾಲೇಜ್ಗೆ, ಆಮೇಲಿಂದ 2 ಬೇರೆ ಕಾಲೇಜುಗಳಿಗೆ. ನನ್ನ ಕ್ಲಾಸ್ಮೇಟ್ಸೇ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಓದ್ದಷ್ಟೇ ಇವರು ಓದೋದು. ಕ್ಲಾಸ್ನಲ್ಲಿ ಲೆಕ್ಕ ಮಾಡುವಾಗ ಎಷ್ಟೋ ಸಲ ಅವ್ರಿಗಿಂತ ಮೊದಲು ನಾನೇ ಸಾಲ್ವ್ ಮಾಡಿ ತೋರಿಸಿದ್ದೇನೆ. ಆದರೂ ಕೂಡ ಇವ್ರಿಗೆ ಹೆಂಗೆ ರ್ಯಾಂಕ್ ಬರುತ್ತೆ ಅಂತ ಎಷ್ಟೋ ದಿನ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಯೋಚನೆ ಮಾಡಿ ನೋಡಿದ್ರೆ, ಆ ಕ್ಲಾಸ್ಮೇಟ್ಸ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ, ಮೆಜಾರಿಟಿ ಆಫ್ ದೆಮ್ ಹ್ಯಾಡ್ ದೇರ್ ಫಾದರ್ ವರ್ಕಿಂಗ್ ಆಸ್ ಟೀಚರ್. ನನ್ನ ಫ್ರೆಂಡ್ಸ್ನ ಬಹಳಷ್ಟು ಜನ ಅಪ್ಪಂದಿರು ಹೈಸ್ಕೂಲ್ ಟೀಚರ್ಸ್. ಆವಾಗ ನನಗೆ ಗೊತ್ತಾಯಿತು, ಅವರಪ್ಪ ಹೈಸ್ಕೂಲ್ ಟೀಚರ್ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾ, ತನ್ನ ಹೊಟ್ಟೆಯಲ್ಲಿ ಹುಟ್ಟದ ಮಕ್ಕಳ ಬಗ್ಗೆ ತನ್ನ ಮಕ್ಕಳಂತೆಯೇ ಕಾಳಜಿ ವಹಿಸಿ ಅವ್ರಿಗೆಲ್ಲ ಪ್ರಾಮಾಣಿಕವಾಗಿ ಪಾಠ ಹೇಳ್ಕೊಡ್ತಾ ಅದರ ಪುಣ್ಯದಿಂದ ಅವನ ಮಗ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾನೆ. ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಬೇಕು ಅಂದರೆ, ಯಾರಿಗಾದರೂ ನಮ್ಮ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಬೇಕು ಅಂದರೆ ಇರುವ ಅತ್ಯಂತ ಸುಲಭ ಉಪಾಯ, ಆ ಮನುಷ್ಯ ಟೀಚರ್ ಕೆಲಸ ಮಾಡಬೇಕು. ಆವಾಗ ಅವನಿಗೆ ಗೊತ್ತಿಲ್ಲದೆ ಅವನ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ. ನಿಮ್ಮ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಆಗುವುದಕ್ಕಿಂತಲೂ ಜೀವನದಲ್ಲಿ ನಿಮಗೆ ಖುಷಿ ಕೊಡುವಂಥದ್ದು ಯಾವುದು? ಭಗವಂತ ನಿಮಗೆ ಕೊಡಬೇಕಾದ ವರ ಯಾವುದು? ಹೀಗೆ ಮಾಡಿದ ಪುಣ್ಯ ಕಾರ್ಯ
ಯಾವತ್ತಿಗೂ ವೇಸ್ಟ್ ಆಗುವುದಿಲ್ಲ. ನಾವು ಪರರಿಗೆ 1 ರೂಪಾಯಿ ಸೇವೆ ಮಾಡಿದರೆ ಪರಮಾತ್ಮ ನಮ್ಮ ಮಕ್ಕಳಿಗೆ 1000 ರೂಪಾಯಿದಷ್ಟು ಅದರ ಭಾಗ್ಯ ಕೊಟ್ಟಿರ್ತಾನೆ. ಇದರಲ್ಲೆಲ್ಲ ನಾವು ನಂಬಿಕೆ ಇಟ್ಕೋಬೇಕು. ಮತ್ತು ನೆನಪಿಟ್ಕೊಳ್ಳಿ, ದೇಶಾಭಿಮಾನ ನಿಮ್ಗಿದ್ದುದ್ದೇ ಆದರೆ, ನನ್ನ ರಾಷ್ಟ್ರ ಅಂತಿದ್ದುದ್ದೇ ಆದರೆ, ನಾನೊಬ್ಬ ಗೌರವಾನ್ವಿತ ವ್ಯಕ್ತಿ. ಇನ್ನು ಆದರ್ಶ ಟೀಚರ್ಸ್ ತಾವೇನೋ ಬಡತನದಲ್ಲಿ ಬದುಕಿದ್ರು, ಆದರೆ ಅವರು ಟೀಚರ್ಗಿಂತ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ, ಅವರು ಟೀಚರ್ ತಮ್ಮ ಲಗೇಜ್ ಎಲ್ಲ ಒಂದು ಟ್ರ್ಯಾಕ್ಟರ್ನಲ್ಲಿ ಇಟ್ಕೊಂಡು ಪಕ್ಕದ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಒಂದು 100 ಜನ ಹುಡುಗರು ಆ ಟ್ರ್ಯಾಕ್ಟರ್ ಮುಂದೆ ಮಲಕ್ಕೊಂಡು ನಮ್ಮ ಮೇಲೆ ಟ್ರ್ಯಾಕ್ಟರ್ ಬಿಟ್ಕೊಂಡು ಹೋಗಿ ಸರ್ ಅಂತ ಹೇಳಿರೋ ಎಕ್ಸಾಂಪಲ್ ನನ್ನ ಮುಂದೆ ಇದೆ. ಆ ಟೀಚರ್ ನಾನು ನೋಡಲಿಲ್ಲ, ಅವ್ರ ಮಗಳನ್ನು ನಾನು ನೋಡಿದ್ದೇನೆ. ಅದೇ ಸ್ಟೂಡೆಂಟ್ಸು ಮುಂದೆ ಆ ಟೀಚರ್ನ ಮೊಮ್ಮಕ್ಕಳಿಗೂ ಕೂಡ ದುಡ್ಡಿಗೆ ತೊಂದರೆಯಾಗದಂತೆ ಪ್ರತಿ ತಿಂಗಳು ದುಡ್ಡು ಕಳಿಸಿ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಮದುವೆ ಮುಂಚೆ ಎಲ್ಲ ಮಾಡಿ, ಇವತ್ತು 1000 ಮನೆಗಳಲ್ಲಿ ಆ ಟೀಚರ್ನ ಫೋಟೋ ದೇವರ ಕೋಣೆಯಲ್ಲಿ ಪಕ್ಕದ ಗೋಡೆ ಮೇಲಿದೆ. MB ಕುಲಕರ್ಣಿ ಅಂತ ಅವ್ರ ಹೆಸರು, ಜಮಖಂಡಿ ಅವರು. ಹೀಗೆ ಇನ್ನೊಬ್ಬರು ತುಮಕೂರು ಜಿಲ್ಲೆಯಲ್ಲಿ ತಾವೇ ಬಡವರಿದ್ರು, ಬಡ ಮಗ, ಬಡ ಹುಡುಗ, ಬಹಳ ಬುದ್ಧಿವಂತ ಹುಡುಗ ಅಂತ ಹೇಳಿ ತಮ್ಮ ಮನೆಯಲ್ಲಿ ಇಟ್ಕೊಂಡು 2 ಹೊತ್ತು ಊಟ ಹಾಕಿದ್ದಕ್ಕೆ ಆ ಬುದ್ಧಿವಂತ ಹುಡುಗ, ಬಡ ಹುಡುಗ ಮುಂದೆ ಡಾಕ್ಟರ್ ಆಗಿ ಅಮೆರಿಕಕ್ಕೆ ಹೋಗಿ ಈ ಟೀಚರ್ಸ್ನ 4 ಜನ ಹೆಣ್ಣು ಮಕ್ಕಳಿಗೆ 4 ಜನರಿಗೆ ಅವನೇ ಮದುವೆ ಮಾಡ್ದ. ಅವ್ರ ಟೀಚರ್ಗೆ ಏನೂ ತೊಂದರೆ ಇಲ್ಲದಂತೆ ನೋಡಿಕೊಂಡೆ. ಇಂಥದ್ದು ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಸಮಯವಿಲ್ಲ, ಒಂದು ಮಾತಿನಲ್ಲಿ ಹೇಳ್ತೇನೆ, ಟೀಚರ್ ಮಕ್ಕಳಿಗಾಗಿ ನೀನು ವಿನಿಯೋಗಿಸಿದ 1 ನಿಮಿಷ, 1 ಮಿನಿಟ್, 1 ನಿಮಿಷ ನಿನ್ನ ವಿದ್ಯಾರ್ಥಿಗಳಿಗಾಗಿ ನೀನೇನು ಡೆಡಿಕೇಟ್ ಮಾಡಿರ್ತೀಯಲ್ಲ, ಸಮರ್ಪಣೆ ಮಾಡಿರ್ತೀಯಲ್ಲ, ಆ 1 ನಿಮಿಷ ನಿನಗೆ 1 ವರ್ಷ ಇಂದ್ರಲೋಕವನ್ನೇ ಸೃಷ್ಟಿ ಮಾಡಿಕೊಡುತ್ತದೆ, ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಡುತ್ತದೆ. 60 ನಿಮಿಷ ನೀನು ವಿನಿಯೋಗ ಮಾಡಿದರೆ, 1 ಗಂಟೆ ನೀನು ವಿನಿಯೋಗ ಮಾಡಿದರೆ 60 ವರ್ಷ ನಿನಗೆ ಅದು ಸಕಲ ಸೌಭಾಗ್ಯಗಳನ್ನು ಕೊಡುತ್ತದೆ. ಆದ್ದರಿಂದ ಧಾರಾಳವಾಗಿ ಏನು ಯೋಚನೆ ಮಾಡಿದೆ, ಹೃತ್ಪೂರ್ವಕವಾಗಿ ತುಂಬು ಹೃದಯದಿಂದ ಸಂಪೂರ್ಣ ಮನಸ್ಸಿನಿಂದ ಮಕ್ಕಳ ಸೇವೆಯಲ್ಲಿ ಶಿಕ್ಷಕಿಯರು ತೊಡಗಬೇಕು. ಆ ಮಕ್ಕಳದೇ ಯೋಚನೆ ಆಗಿರಬೇಕು. ಕನಸು ಬಿದ್ದರೂ ಈ ಹುಡುಗನಿಗೆ ಪಾಠ ಅರ್ಥ ಆಗಲಿಲ್ಲ, ಇನ್ಯಾವ ರೀತಿಯಲ್ಲಿ ಹೇಳಲಿ ಅಂತ ಸಾರು ಏನು ಮಾಡಿದ್ದಾರೆ, ತಿಂಡಿ ಏನು ಮಾಡಿದ್ದಾರೆ, ಉಪ್ಪು ಜಾಸ್ತಿ ಆಗಿದೆಯಾ, ಉಪ್ಪು ಕಡಿಮೆ ಆಗಿದೆಯಾ ಅನ್ನುವಂಥದ್ದು ಗೊತ್ತಾಗ್ತಾ ಇರಬಾರ್ದು. ತಲೆಯಲ್ಲಿ ಆ ಮಕ್ಕಳು, ಆ ಹುಡುಗ ಸ್ವಲ್ಪ ಹಿಂದೆ ಮಾಡಿದ, ಈ ಹುಡುಗ ಹೀಗೆ ಮಾಡಿದ್ನಲ್ಲ. ಒಬ್ಬ ಹುಡುಗ, ಇದೊಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಮ್ಯಾಥಮ್ಯಾಟಿಕ್ಸ್ ಏನು ಅಷ್ಟು ಚೆನ್ನಾಗಿ ಓದಿರಲಿಲ್ಲ. ಕೊನೆಗೆ ಹೋಗಿ ಗುರುಗಳ ಪಾದ ಹಿಡ್ಕೊಂಡ ಬೆಂಗಳೂರಿನಲ್ಲಿ, ಸರ್ SLCನಲ್ಲಿ ಮೆರಿಟ್ ಬಂದಿತ್ತು, ಈ ಸಲ ಅಟ್ಲೀಸ್ಟ್ ಒಂದು ಫಸ್ಟ್ ಕ್ಲಾಸ್ ಆದರೂ ಬರೋದು ಬೇಡ, ಸೆಕೆಂಡ್ ಕ್ಲಾಸ್ ಆದರೂ ಬರೋ ಹಾಗೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ನೀವು ಏನಾದರೂ ಮಾಡಿ ಗೈಡ್ ಮಾಡಿ. ಓದಲೇ ಇಲ್ಲ ನಾನು ಅಂತ ಎಕ್ಸಾಮಿನೇಷನ್ ಹಿಂದಿನ ದಿನ ಬಂದಿದ್ದಾನೆ. ಆ ಮೇಸ್ಟ್ರುಗಳಿಗೆ ಪಾಪ ಹೃದಯ ಕರಗಿತು, ಅವ್ರ ಸ್ಟೂಡೆಂಟೇ ಇವನು. ಸರಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಒಂದಷ್ಟೆಲ್ಲ ಹೇಳ್ಕೊಟ್ಟು, ಒಂದು 15 ಪ್ರಾಬ್ಲಮ್ಸ್, ಒಂದು 20 ಪ್ರಾಬ್ಲಮ್ಸ್, ಇದನ್ನು ಓದ್ಕೋ, ಇಲ್ಲ ಇದೇ ಬರುತ್ತೆ, ಇಲ್ಲ ಈ ಥರದ್ದು ಬರುತ್ತೆ, ಬೇರೆ ಥರದ್ದು ಯಾವುದು ಬರಲ್ಲ ಅಂತ 20 ಪ್ರಾಬ್ಲಮ್ಗಳು ಚೆನ್ನಾಗಿ ಹೇಳಿಕೊಟ್ಟು ಕಳಿಸಿದ್ರು. ಮಾರನೇ ದಿನ ಆ ಹುಡುಗ ಎಕ್ಸಾಮ್ ಬರೆದ, ಚೆನ್ನಾಗಿ ಮಾಡಿಬಿಟ್ಟಿದ್ದಾನೆ. ಕುಣ್ಕೊಂಡು ಬಂದು ಮೇಷ್ಟ್ರು ಪಾದ ಹಿಡ್ಕೊಂಡು, ಸರ್ 70% ಮೇಲ್ ಬರುತ್ತೆ, ಖುಷಿಯಾಗಿ ಹೇಳಿದ. ಆವಾಗ ಟೀಚರ್ ಹೇಳಿದರು, ನೋಡು ನಿನಗೆ ಪಾಠ ಮಾಡಿ ನಾನು ರಾತ್ರಿ 9 ಗಂಟೆಗೆ ನೀನು ಕಳಿಸ್ಬಿಟ್ನಲ್ಲ, ನೀನು ಹೋಗಿ ಮಲಕ್ಕೊಂಡೆ, ನಾನು ಮಲಗಲಿಲ್ಲ. ರಾತ್ರಿ 9ರಿಂದ ಬೆಳಗಿನ ಜಾವ 3 ಗಂಟೆವರೆಗೆ ನಿನಗೆ ಒಳ್ಳೆಯದಾಗಲಿ ಅಂತ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಜಪ ಮಾಡ್ತಾ ಇದ್ದೆ. ಆ ಹುಡುಗ ಯಾರು ಗೊತ್ತಾ? ಇವತ್ತು ಕರ್ನಾಟಕದ ಸುಪ್ರಸಿದ್ಧ MP ತೇಜಸ್ವಿ ಸೂರ್ಯ, ಅವನೇ ಆ ಹುಡುಗ. ಅವನ ಗುರುಗಳು ಅನಂತರಂಗನ್, ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದವರು, ಈಗ ರಿಟೈರ್ಡ್ ಆಗಿದ್ದಾರೆ. ನನಗಿಂತ 3 ವರ್ಷ ಸೀನಿಯರ್. ನಾನು ಫಸ್ಟ್ PUC ಇದ್ದಾಗ ಅವರು ಮ್ಯಾಥಮೆಟಿಕ್ಸ್ ಆನರ್ಸ್ ಫೈನಲ್ ಇಯರು, ಸೆಕೆಂಡ್ ಇಯರು. ಇದು ಈಗಲೂ ಹಣೆ ತುಂಬ ನಾಮ, ಅಯ್ಯಂಗಾರ್ ನಾಮ, ಹಿಂದ್ಗಡೆ ಜುಟ್ಟು, ಬ್ರಹ್ಮಚಾರಿಗಳು, ಋಷಿಯಂತೆ ಬದುಕಿದವರು. ಹಾಗೆ ಒಂದು 10 ಜನ ಇದ್ದರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ, ಬ್ರಹ್ಮಚಾರಿಗಳಾಗಿ ಋಷಿಗಳಂತೆ ಬದುಕ್ತಾ. ವಿದ್ಯಾರ್ಥಿಗಳು ಯಾವ ದೇವರು ಇವರಷ್ಟು ಒಳ್ಳೆಯವರಾಗಿರ್ಲಿಕ್ಕಿಲ್ಲ. ಎಷ್ಟೋ ಸಲ ನಾನು ಅಂದ್ಕೊಳ್ತೇನೆ,
ಆ ಸೌಭಾಗ್ಯ ಪಡೆದವರಲ್ಲಿ ನಾನು ಒಬ್ಬ. ನನಗೆ ಹೈಸ್ಕೂಲ್ನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಟೀಚರ್ಸ್ ಸಿಕ್ಕಿದ್ರಲ್ಲ, ದೇವತೆಗಳು ಕೂಡ ಅಷ್ಟು ಒಳ್ಳೆಯವರಾಗಿರೋಕ್ಕೆ ಸಾಧ್ಯವಿಲ್ಲ, ದೇವತೆಗಳು ಅಷ್ಟು ವಿದ್ವಾಂಸರಾಗಿರೋದಕ್ಕೆ ಸಾಧ್ಯವಿಲ್ಲ. ಅವರ ವಿದ್ವತ್ತು, ಅವರ ಹೃದಯವಂತಿಕೆ, ಅವರ ತಾಯ ಹೃದಯ ದೇವತೆಗಳು ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹಾನುಭಾವರು ಅಲ್ಲೆಲ್ಲ ಇದ್ರು ಆ ಕಾಲದಲ್ಲಿ. ಈಗಲೂ ಅಲ್ಲೊಬ್ಬರು ಇಲ್ಲೊಬ್ರು ಇರ್ಬೋದು. ಈಗ ನಿಮ್ಮ ಮಂಗಳೂರು ಏನೋ ಸಾಮಾನ್ಯವಾದ್ದಲ್ಲ, ಇದು ಬೆಂಗಳೂರಿನ ತಂಗಿ, ಇಲ್ಲೂ ಅದ್ಭುತವಾದ ಶೈಕ್ಷಣಿಕ ಸಂಸ್ಕೃತಿ ಇರುತ್ತೆ. ಹೀಗಾಗಿ ನಿಮ್ಮ ಟೀಚರ್ಸೇ ಅಂತ ಅವ್ರು ಇರ್ಬೋದು. ಅವ್ರನ್ನೆಲ್ಲ ನೆನೆಸ್ಕೊಳ್ಳಿ, ಈ ಪರಂಪರೆಯನ್ನು ನಾನು ಮುಂದುವರಿಸಬೇಕು ಅಂತ ಯೋಚನೆ ಮಾಡಿ, ನಾಳೆ ನೀವು ಟೀಚರ್ಸ್ ಆದಾಗ ಆ ಸ್ಕೂಲು ಎಷ್ಟು ಹೋಪ್ಲೆಸ್ ಆಗಿರಲಿ, ನೀವು ಹೋದ 3 ವರ್ಷಕ್ಕೋ 5 ವರ್ಷಕ್ಕೋ ಜಿಲ್ಲೆಯಲ್ಲೇ ನಂಬರ್ 1 ಸ್ಕೂಲ್ ನಿಮ್ದಾಗಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿ, ಪರಮಾತ್ಮ ನಿಮಗೆ ನೀವು 1 ಬಯಸಿದರೆ ಅವನು 10 ಕೊಡ್ತಾನೆ. ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ತನ್ನ ಮೂಲಕ ಭವ್ಯ ಭಾರತದ ನಿರ್ಮಾಣ. ಯಾವ ಭಾರತಕ್ಕಾಗಿ ವಿವೇಕಾನಂದರು ಹಗಲು ರಾತ್ರಿ ಅತ್ತರೋ, ತಮ್ಮ ಇಡೀ ಜೀವಮಾನದಲ್ಲಿ ಕೇವಲ 2 ರಾತ್ರಿ ಮಾತ್ರ ನಿದ್ದೆ ಮಾಡಿದ್ರು, ಬೇರೆ ರಾತ್ರಿಗಳಲ್ಲಿ ಬೆಡ್ ಸ್ಪ್ರೆಡ್ ಒದ್ದೆಯಾಗುವ ಹಾಗೆ ಅಳತಾ ಕೂತ್ಕೊಳ್ತಿದ್ರು. ಆ ಮಹಾನುಭಾವನ ಕನಸಿನ ಭಾರತ ನಿರ್ಮಾಣವಾಗುವುದಕ್ಕೆ ನಿಮ್ಮ ಅಳೆದು ಸೇವೆಯನ್ನು ಮಾಡಿ. ಯಾಕೆ ನೀವು ಓದ್ತಾ ಇರೋದು ವಿವೇಕಾನಂದ ಕಾಲೇಜ್, ಮತ್ಯಾವುದೋ ಕಾಲೇಜ್ ಆಗಿದ್ರೆ ಹೋಗಲಿ, ಇದು ವಿವೇಕಾನಂದ ಕಾಲೇಜ್. ವಿವೇಕಾನಂದರ ಕನಸಿನ ಭಾರತವನ್ನು ನಿರ್ಮಾಣ ಮಾಡುವುದು ನನಗೆಷ್ಟು ಕರ್ತವ್ಯವೋ ನಿಮಗೂ ಅಷ್ಟೇ ಕರ್ತವ್ಯ ಆಗಿದೆ ಅಂತ ಹೇಳಿ, ನಿಮ್ಮ ಜೀವನ ಯಶಸ್ವಿಯಾಗಲಿ, ಸಕಲ ಸಮೃದ್ಧಿಗಳನ್ನು ಪರಮಾತ್ಮ ಕೊಡಲಿ, ಆದರ್ಶ ಶಿಕ್ಷಕರು ಅಂತ ಪ್ರಶಸ್ತಿ ಸಿಗಲಿ, ಇಡೀ ದೇಶವೇ ನಿಮ್ಮನ್ನು ಕೃತಜ್ಞತೆಯಿಂದ ಸ್ಮರಿಸುವಂಥ ಅದ್ಭುತ ಜೀವನ ಗಾಥೆ ನಿಮ್ಮದಾಗಲಿ ಅಂತ ನಾನು ಭಗವಾನ್ ರಾಮಕೃಷ್ಣರಲ್ಲಿ, ಶಾರದಾ ಮಾತೆಯಲ್ಲಿ, ಸ್ವಾಮಿ ವಿವೇಕಾನಂದ ಪ್ರಾರ್ಥಿಸಿಕೊಂಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. Become Swami Vivekananda's messenger. Share the video with 3 of your friends.